ಎಲ್ಲರಿಗೂ ನಮಸ್ಕಾರಗಳು. ಪ್ರಾತಸ್ಮರಣೀಯರಿರ್ತಕ್ಕಂಥ ಬಸವಾದಿ ಪ್ರಮಥರನ್ನು ಸ್ಮರಿಸಿಕೊಳ್ಳುತ್ತಾ ಜೀವನ್ಮುಕ್ತ ಮಹರ್ಷಿಗಳಿಗೆ ನಮಸ್ಕರಿಸಿ, ಕ್ಷೇತ್ರದ ಆರಾಧ್ಯ ದೈವ ಶ್ರೀ ಗುರು ಕೊಟ್ಟೂರೇಶ್ವರಲ್ಲಿ ನಮಸ್ಕರಿಸುತ್ತಾ, ಇಂದಿನ ಚಿಂತನಾಗೋಷ್ಠಿಯಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ಸೋದರ ಸೋದರಿಯರಿಗೆ ತುಂಬು ಹೃದಯದ ನಮಸ್ಕಾರಗಳು. ಮಹಾಭಾರತ ಕಥಾಸಾರ ಭಾಗ 35ನೇ ಉಪನ್ಯಾಸಕ್ಕೆ ನಾವು ಕಾಲಿಟ್ಟಿದ್ದೀವಿ. ಸತತವಾಗಿ 34 ಉಪನ್ಯಾಸಗಳು ಮುಗಿದಿದ್ದಾವೆ. 34ನೇ ಉಪನ್ಯಾಸದಲ್ಲಿ ಮಹಾಭಾರತದ ಯಾವ ವಿಚಾರಕ್ಕೆ ನಾವು ವಿರಾಮವನ್ನು ಕೊಟ್ಟಿದ್ವಿ ಅಂತ ನೋಡೋದಾದರೆ, ಆ ಒಂದು ಗೋವರ್ಧನಗಿರಿಯನ್ನು ಪೂಜೆ ಮಾಡ್ತಕ್ಕಂಥ ಕೃಷ್ಣನ ಮತ್ತು ಅವರ ಸಂಗಡಿಗರ ಮೇಲೆ ಇಂದ್ರನ ಮುನಿಸು ಜಾಸ್ತಿಯಾಗಿ ಧಾರಾಕಾರವಾಗಿ ಮಳೆಯನ್ನು ಸುರಿಸ್ತಾನೆ ಇಂದ್ರ. ಯಾಕೆ ಅಂತಂದರೆ, ಆ ಇಂದ್ರನ ಪೂಜೆಗೆ ತಡೆಗಟ್ತಾನೆ ಕೃಷ್ಣ. ಇಂದ್ರನ ಪೂಜೆಯನ್ನು ಯಾಕೆ ಮಾಡ್ತೀರಿ, ಹೋಮ ಹವನ ಎಲ್ಲ ಮಾಡಿ ಒಂದು ಹಾಲು ತುಪ್ಪ ಎಲ್ಲವನ್ನು ಯಾಕೆ ವ್ಯರ್ಥ ಮಾಡ್ತೀರಿ, ಅದಕ್ಕಿಂತನೂ ಈ ಒಂದು ಗೋವುಗಳನ್ನು ಪೂಜೆ ಮಾಡಿ ಗೋವರ್ಧನಗಿರಿಯನ್ನು ಪೂಜೆ ಮಾಡೋಣ ನಾವು. ಯಾಕಂದರೆ ಆ ಗೋವರ್ಧನಗಿರಿಯಲ್ಲಿ ಎಲ್ಲ ಹುಲ್ಲುಗಾವಲು, ಅವು ಗೋವುಗಳಿಗೆ ಆಹಾರ ಕೊಡ್ತಕ್ಕಂಥ ಒಂದು ಗೋವರ್ಧನಗಿರಿ, ಅದರ ಮುಖಾಂತರ ನಾವು ಜೀವನವನ್ನು ಮಾಡ್ಬೋದಲ್ಲ. ಹಾಗಾಗಿ ಅದನ್ನೇ ನಾವು ಪೂಜೆ ಮಾಡೋಣ ಅಂತಕ್ಕಂಥದ್ದನ್ನು ಆ ಒಂದು ಇಂದ್ರನ ಪೂಜೆಯನ್ನು ತಪ್ಪಿಸಿದಕ್ಕೋಸ್ಕರ ಇಂದ್ರನಿಗೆ ಸಿಟ್ಟು ಬಂದು ಧಾರಾಕಾರವಾಗಿ ಮಳೆಯನ್ನು ಸುರಿಸ್ತಾನೆ. ಆಗ ಶ್ರೀಕೃಷ್ಣ ಒಂದು ಎಡಗೈಯ ಒಂದು ಕಿರು ಬೆರಳಿನಿಂದ ಆ ಒಂದು ಗೋವರ್ಧನ ಗಿರಿಯನ್ನೇ ಎತ್ತಿ ಹಿಡ್ಕೊಳ್ತಾನೆ. ಅಂದರೆ ಕೊಡೆಯ ಆಕಾರವಾಗಿ ನಾವೇನು ಕೊಡೆಯನ್ನು ಮಳೆಯಲ್ಲಿ ಹಿಡ್ಕೊಳ್ತೀವಲ್ಲ, ಆ ರೀತಿ ಆ ಒಂದು ಗೋವರ್ಧನ ಗಿರಿಯನ್ನು ಕೊಡೆಯಾಕಾರವಾಗಿ ಮೇಲೆ ಹಿಡ್ಕೊಂಡು ಕೆಳಗಡೆ ಎಲ್ಲ ತನ್ನ ಸಹಚರರಿಗೆ ಒಂದು ರಕ್ಷಣೆಯನ್ನು ಕೊಡ್ತಾನೆ ಶ್ರೀಕೃಷ್ಣ. ಅಲ್ಲಿಗೆ ವಿಚಾರಗಳನ್ನು ನಿಲ್ಲಿಸಿದ್ವಿ. ಮುಂದೆ ನೋಡೋದಾದರೆ, ಗೋವರ್ಧನಗಿರಿಯನ್ನು ಎತ್ತಿ ಹಿಡಿದು ಯಾದವ ಪರಿವಾರ ರಕ್ಷಿಸಿದ ಶ್ರೀಕೃಷ್ಣ ಆ ಒಂದು ತನ್ನೆಲ್ಲ ಯಾದವ ಪರಿವಾರವನ್ನು ಆ ಒಂದು ಇಂದ್ರನ ಮುನಿಸಿನಿಂದ ಆ ಒಂದು ಮಳೆಯ ಇದರಿಂದ ರಕ್ಷಿಸ್ತಾನೆ ಶ್ರೀಕೃಷ್ಣ. ಆಗ ಇಂದ್ರನ ಗರ್ವಭಂಗ ಆಗುತ್ತೆ. ಆ ಇಂದ್ರ ಅಂತಂದರೆ ನನ್ನ ಮಾತು ಎಲ್ಲರೂ ಕೇಳಬೇಕು ಅಂತಕ್ಕಂಥ ಒಂದು ಹಠ ಇತ್ತು ಅವನಿಗೆ. ಹಾಗಾಗಿ ಅವನ ಗರ್ವಭಂಗ ಆಗುತ್ತೆ. ವಜ್ರಾಯುಧದಿಂದ ಗೋವರ್ಧನಗಿರಿಗೆ ಹೊಡೆದ ಇಂದ್ರ ಸುಮ್ಮನೆ ಇರಲ್ಲ ಅವನು. ಅದರ ಮತ್ತೇನೆ ಅಷ್ಟು ಮಳೆಯನ್ನು ಸುರಿಸಿ ಇವ್ರು ಯಾವಾಗ ಮಳೆಯಿಂದ ಸಹ ರಕ್ಷಣೆಯನ್ನು ಪಡ್ಕೊಂಡ್ರು, ಅದನ್ನೇ ಕೊಡೆಯನ್ನಾಗಿ ಮಾಡಿ ಆ ಗೋವರ್ಧನಗಿರಿಯನ್ನು ರಕ್ಷಣೆ ಮಾಡಿಕೊಂಡ್ರಲ್ಲ, ಅವಾಗ ಗೋವರ್ಧನಗಿರಿಯನ್ನೇ ತನ್ನ ವಜ್ರಾಯುಧದಿಂದ ಹೊಡಿತಾನೆ. ಆ ವಜ್ರಾಯುಧ ಅಂತಂದರೆ ಅದು ಹೊಡೆದ ತಕ್ಷಣವೇ ಅದು ಏನಿದ್ರೂ ಚೂರು ಚೂರಾಗಿಬಿಡ್ಬೇಕು. ಅಂಥ ವಜ್ರಾಯುಧದಿಂದ ಗೋವರ್ಧನಗಿರಿಯನ್ನು ಹೊಡೆದ್ರೂ ಸಹ ಆ ಗೋವರ್ಧನಗಿರಿಗೆ ಏನೂ ಆಗಲಿಲ್ಲ. ಅಂದರೆ ಅದನ್ನು ರಕ್ಷಣೆ ಮಾಡಿದ ಶ್ರೀಕೃಷ್ಣ, ಅದನ್ನು ರಕ್ಷಣೆ ಮಾಡಿದ. ಆಗ ಅವನಿಗೆ ಬಹಳ ಸಂಕೋಚ ಆಗಿಬಿಡ್ತದೆ ಇಂದ್ರನಿಗೆ. ಯಾಕೆಂದರೆ ಅವಾಗಿನ ಕೃಷ್ಣ ಬಾಲಕ, ಸಣ್ಣ ಅಂಥ ಒಬ್ಬ ಬಾಲಕನೆದುರಿಗೆ ನನ್ನ ಶಕ್ತಿ ಸಾಮರ್ಥ್ಯ ಎಲ್ಲ ನಡೆದಂಗೆ ಆಗಿಬಿಟ್ಟವಲ್ಲ ಅಂತಕ್ಕಂಥದ್ದು ಅವನಿಗೆ ಆಗಿ, ಅವಾಗ ಬಂದು ಬಾಲಗೋಪಾಲನ ಬಳಿ ಬಂದು ನಮಿಸಿದ ಇಂದ್ರ. ಆವಾಗ ನಮಸ್ಕಾರ ಮಾಡ್ತಾನೆ. ಇಲ್ಲ, ಶ್ರೀಕೃಷ್ಣ ಅಂದರೆ ಇವನು ಸಾಮಾನ್ಯ ವ್ಯಕ್ತಿ ಅಲ್ಲ, ಇವನು ಭಗವಂತನ ಅಂಶ, ಸಾಕ್ಷಾತ್ ಪರಮಾತ್ಮನೇ ಇವನು ಅಂತಕ್ಕಂಥ ಅಂಶ ಆವಾಗ ಗೊತ್ತಾಗಿ ಅವನು ಇಂದ್ರ ಆ ಒಂದು ಬಾಲಗೋಪಾಲನ ಹತ್ರ ಬಂದು ನಮಸ್ಕಾರ ಮಾಡ್ತಾನೆ. ಗಿರಿಯನ್ನು ಕೆಳಗಿಳಿಸುವ ವರ ಇಂದ್ರನಿಂದ ಕೃಷ್ಣನಿಗೆ. ಆ ಒಂದು ಗೋವರ್ಧನಗಿರಿಯನ್ನು ಎಡಗೈಯ ಕಿರುಬೆರಳಿನಿಂದನೇ ಎತ್ತಿದ್ನಲ್ಲ, ಹಂಗಾಗಿ ಅವನಿಗೆ ಗಿರಿಧರ ಅಂತಕ್ಕಂಥ ಹೆಸರು. ಶ್ರೀಕೃಷ್ಣನಿಗೆ ಅನೇಕ ಹೆಸರುಗಳು. ಬಹುಶಃ ಶ್ರೀಕೃಷ್ಣನಿಗಿರ್ತಕ್ಕಂಥ ಹೆಚ್ಚು ಹೆಸರುಗಳು ಬೇರೆ ಯಾವ ದೇವರಿಗಿಲ್ಲ ಅನಿಸ್ತದೆ ನನಗೆ. ಅಷ್ಟು ಹೆಸರುಗಳು ಶ್ರೀಕೃಷ್ಣನಿಗೆ. ಗಿರಿಧರ ಅಂದರೆ ಗಿರಿಯನ್ನು ಧರಿಸಿರ್ತಕ್ಕಂಥವನು ಗಿರಿಧರ, ಗೋವರ್ಧನಗಿರಿ. ಆ ಕೈಯಲ್ಲಿ ಹಿಡ್ಕೊಳ್ತಕ್ಕಂಥ ಗೋವರ್ಧನಗಿರಿಯನ್ನು ಕೆಳಗಿಳಿಸ್ತಕ್ಕಂಥ ವರವನ್ನು ಇಂದ್ರ ಮತ್ತು ಬಾಲಗೋಪಾಲನಿಗೆ ದಯಪಾಲಿಸ್ತಾನೆ. ಹಾಗಾಗಿ ಮತ್ತೆ ಮೊದಲು ಹೆಂಗಿತ್ತು ಆ ಒಂದು ಗೋವರ್ಧನಗಿರಿ ಅಂದರೆ ಒಂದು ಬೆಟ್ಟವನ್ನು ನಾವು ತೆಗೆದುಕೊಂಡು ಮೇಲೆ ಹಿಡ್ಕೊಂಡು ಮತ್ತೆ ಅದನ್ನು ಕೆಳಗಿಟ್ಟಂಗೆ, ಆ ರೀತಿ ಆ ಒಂದು ಮೊದಲನೇ ಸ್ಥಿತಿಗೆ ಆ ಒಂದು ಗೋವರ್ಧನಗಿರಿಯನ್ನು ತರ್ತಾನೆ ಇಂದ್ರ. ಇತ್ತ ಆ ಒಂದು ವಿರಾಟನ ರಾಜ್ಯಸಭೆಯಲ್ಲಿ ಇದನ್ನು ಕತೆ ಹೇಳ್ತಾ ಇರ್ತಾನೆ. ಯಾರು? ವಿದೂಷಕ, ದುಂದುಮಾಲಿನಿ. ಯಾವ್ದು ಪ್ರಯುಕ್ತ ಅಂತಂದರೆ, ಉತ್ತರೆ ಮತ್ತು ಅಭಿಮನ್ಯುನ ವಿವಾಹದ ಪ್ರಯುಕ್ತ ಒಂದು ಸಂತೋಷಕೂಟವನ್ನು ಏರ್ಪಡಿಸಿರ್ತಾರೆ ವಿರಾಟ ರಾಜ. ಆ ಒಂದು ಸಭೆಯಲ್ಲಿ ವಿದೂಷಕ ದುಂದುಮಾಲಿನಿ ಒಂದು ಶ್ರೀಕೃಷ್ಣನ ಕಥೆಯನ್ನು ಹೇಳ್ಕೊತ ಬರ್ತಾ ಇರ್ತಾನೆ. ಆಗ ಆ ರಾಜ್ಯಸಭೆಯಲ್ಲಿರ್ತಕ್ಕಂಥ ಮಕ್ಕಳು ಎಲ್ಲ ಯುದ್ಧಕ್ಕೆ ರೆಡಿಯಾಗಿ ಬಂದುಬಿಟ್ಟಿದ್ರು. ಉಪಪಾಂಡವರು, ಅಭಿಮನ್ಯು, ಇವರೆಲ್ಲರೂ ಏನಿದ್ರಲ್ಲ
ಅವರೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ. ಯಾಕೆ ಇಂದ್ರನಿಗೆ ಯಾಕೆ ಸಿಟ್ಟು ಬರ್ತೈತೆ, ಗೋವರ್ಧನಗಿರಿಯನ್ನು ಪೂಜೆ ಮಾಡಿದ್ರೆ ಇಂದ್ರನಿಗೆ ಯಾಕೆ ಸಿಟ್ಟು ಬರ್ತೈತೆ ಅಂತ ಕೇಳ್ತಾರೆ. ಇಲ್ಲ, ಮೊದಲಿಂದನೂ ಇಂದ್ರನ ಪೂಜೆ ನಡೀತಾ ಇತ್ತು ಪ್ರತಿ ವರ್ಷ ಅಲ್ಲಿ. ಆದರೆ ಈಗ ಈ ಸಲ ಬಂದು ಶ್ರೀಕೃಷ್ಣ ಇಂದ್ರನ ಪೂಜೆಯನ್ನು ತಪ್ಪಿಸಿದ್ನಲ್ಲ, ಹಾಗಾಗಿ ಅವನಿಗೆ ಇಂದ್ರನಿಗೆ ಸಿಟ್ಟು ಬಂತು ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾನೆ. ದುಂದುಮಾಲಿನಿಯಿಂದ ಕಥೆಯನ್ನು ಮುಂದುವರಿಸ್ತಾನೆ. ಈ ವಿಚಾರಗಳು ಏನಾಯಿತು, ಶ್ರೀಕೃಷ್ಣನ ಸೋದರ ಮಾವನಾಗಿರ್ತಕ್ಕಂಥ ಕಂಸನಿಗೆ ತಿಳಿತು ಗೋವರ್ಧನಗಿರಿ ಎತ್ತಿರ್ತಕ್ಕಂಥ ವಿಷಯ. ಯಾಕಂದರೆ ಗೋವರ್ಧನಗಿರಿ ಎತ್ತಬೇಕಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯನ ಕೈಲಿ ಆಗಲ್ಲ. ಅದ್ರಾಗ ಒಬ್ಬ ಹುಡುಗ, ಸಣ್ಣ ಹುಡುಗ ಗೋವರ್ಧನಗಿರಿ ಎತ್ತಿದಾನಂತಂದರೆ ಅವನಿಗೆ ಅನುಮಾನ ಕಂಸನಿಗೆ. ಯಾಕಂದರೆ ಅವನಿಗೆ ಜೀವ ಭಯ ಐತಿ. ಆ ಒಂದು ವಸುದೇವ ಮತ್ತು ದೇವಕಿಯರ 8ನೇ ಮಗನಿಂದನೇ ನಿನಗೆ ಸಂಹಾರ ಅಂತಕ್ಕಂಥದ್ದು ಒಂದು ಅಶರೀರವಾಣಿ ಆಗಿತ್ತಲ್ಲ. ಹಾಗಾಗಿ ಅವನಿಗೆ ಅದ್ರಾಗ 8ನೇ ಮಗು ಅಲ್ಲಿ ಹೆಣ್ಣು ಆಗಿಬಿಟ್ಟಿತ್ತು. ಅವನಿಗೆ ಅಲ್ಲಿ ಹೆಣ್ಣು ಪುತ್ರಿಯನ್ನು ತೋರಿಸ್ಬಿಟ್ಟಿದ್ರು. ಹಾಗಾಗಿ ಅವನಿಗೆ ತನ್ನ ಜೀವದ ಭಯದಿಂದ ಅನುಮಾನ ಬಂತು. ಗೋವರ್ಧನಗಿರಿಯನ್ನು ಒಬ್ಬ ಸಾಮಾನ್ಯ ಮನುಷ್ಯ, ಅದರಲ್ಲಿ ಒಬ್ಬ ಬಾಲಕ ಎತ್ತೋದಕ್ಕೆ ಹೆಂಗೆ ಸಾಧ್ಯ ಅಂತಂದು ಅವನು ವಸುದೇವ ದೇವಕಿ ಹತ್ರ ಹೋಗ್ತಾನೆ. ಅವರನ್ನು ಸರಿ ಕೇಳ್ತಾನೆ. ಹೌದು, ನಿಜ ಹೇಳ್ರಿ, ನೀವು ಒಬ್ಬ ಬಾಲಕ ಗೋವರ್ಧನಗಿರಿಯನ್ನು ಎತ್ತಿದ್ದಾನೆ ಅಲ್ಲಿ ಅಂತಂದರೆ ಅದು ಹೆಂಗೆ ಸಾಧ್ಯ, ನೀವು ನಿಜ ಹೇಳ್ರಿ. 8ನೇ ಒಂದು ಹೆರಿಗೆ ಪುತ್ರ ಆಗಿತ್ತಲ್ಲ, ಪುತ್ರಿ ಹೆಂಗಾಯಿತು ಅಂತಕ್ಕಂಥದ್ದನ್ನು ಕೇಳ್ತಾನೆ. ಆಗ ಅನಿವಾರ್ಯವಾಗಿ ವಸುದೇವ ದೇವಕಿಯರು ನಿಜವನ್ನು ಹೇಳ್ತಾರೆ. ಅವರು ಸೆರೆಯಲ್ಲಿರ್ತಕ್ಕಂಥ ಸೆರೆಮನೆಯಲ್ಲಿದ್ದರು. ಅವರು ನಿಜ ಹೇಳಿದ ವಸುದೇವ ನಿಜವನ್ನು ಹೇಳ್ತಾನೆ. ಅವನು ಏನು ಹೇಳ್ತಾನೆ ನೋಡ್ರಿ, 7ನೇ ಗರ್ಭ ದೇವಕಿಯಿಂದ ದೇವತೆಗಳು ರೋಹಿಣಿಗೆ ಸ್ಥಳಾಂತರಿಸಿದ ವಿಷಯ ತಿಳಿಸಿದ. ಕಂಸನಿಗೆ ಗೊತ್ತಾಗದಂಗೆ 2 ಅಲ್ಲಿ ಪ್ರಕ್ರಿಯೆಗಳು ನಡೆದಿರ್ತವೆ. 6 ಗರ್ಭದಿಂದ ಜನಿಸಿರ್ತಕ್ಕಂಥ ಮಕ್ಕಳನ್ನು ಸ್ವತಃನೇ ಕಂಸ ಸಂಹಾರ ಮಾಡಿಬಿಟ್ಟಿರ್ತಾನೆ. ಆದರೆ 7ನೇ ಗರ್ಭ ಒಂದು ದೇವಕಿಯ ಗರ್ಭದಿಂದ ರೋಹಿಣಿಗೆ ಸ್ಥಳಾಂತರಿಸಿರ್ತಾರೆ ದೇವತೆಗಳು. ಅಂದರೆ ವಸುದೇವನ ಇನ್ನೊಬ್ಬ ಹೆಂಡತಿ ರೋಹಿಣಿ ಅಂತಕ್ಕಂಥವಳು. ಆ ದೇವಕಿಯ ಗರ್ಭದಲ್ಲಿರ್ತಕ್ಕಂಥ ಶಿಶುವನ್ನು ರೋಹಿಣಿಯ ಗರ್ಭಕ್ಕೆ ಸ್ಥಳಾಂತರಿಸಿದ್ರು. ಆ ವಿಷಯ ಇವನಿಗೆ ಗೊತ್ತಿರಲ್ಲ. ಅವನೇ ಬಲರಾಮ. ನೋಡ್ರಿ ಹೇಳ್ತಾನೆ, ಬಲರಾಮ ಯಾರು ಅಂತ ಪ್ರಶ್ನೆ ಬಂದಾಗ ಶ್ರೀಕೃಷ್ಣನ ಅಣ್ಣ ಅಂತ ಹೇಳ್ತೀವಿ. ಆದರೆ ಶ್ರೀಕೃಷ್ಣನಿಗೆ ಅಣ್ಣ ಹೆಂಗೆ ಅಂತಂದಾಗ ಇಲ್ಲಿ ಮಾಹಿತಿ ನಮಗೆ ಸಿಗ್ತದೆ. ಶ್ರೀಕೃಷ್ಣನಿಗೆ ಅಣ್ಣ ಹೆಂಗೆ ಅಂತಂದಾಗ ಅವನು ಬಲರಾಮ ರೋಹಿಣಿಯ ಪುತ್ರ. ವಸುದೇವ ರೋಹಿಣಿಯ ಪುತ್ರ ಬಲರಾಮ. ಸುಭದ್ರೆ ಕೂಡ ರೋಹಿಣಿಯ ಪುತ್ರಿನೇ. ಇಲ್ಲಿ ದೇವಕಿ ಹುಟ್ಟಿರ್ತಕ್ಕಂಥವನು ಶ್ರೀಕೃಷ್ಣ ಮಾತ್ರ. ವಸುದೇವ ದೇವಕಿ ಹುಟ್ಟಿರ್ತಕ್ಕಂಥವ್ರು ಶ್ರೀಕೃಷ್ಣ ಮಾತ್ರ. ವಸುದೇವ ರೋಹಿಣಿಗೆ ಹುಟ್ಟಿರ್ತಕ್ಕಂಥವನು ಬಲರಾಮ ಮತ್ತು ಸುಭದ್ರೆ. ಅದು 7ನೇ ಗರ್ಭ ರೋಹಿಣಿಗೆ ಸ್ಥಳಾಂತರಿಸುವುದು. ಅಲ್ಲಿಂದ ಬಲರಾಮ ಹುಡ್ತಾನೆ. ಅವನ ಹೆಸರು ಸಂಕರ್ಷಣ ಅಂತ ಕೂಡ ಕರೀತಾರೆ. ಯಾಕಂದರೆ ಗರ್ಭವನ್ನು ಸ್ಥಳಾಂತರಗೊಳಿಸಿ ಅವನು ಬೇರೆ ಗರ್ಭದಿಂದ ಹುಟ್ಟಿದ್ದಕ್ಕೆ ಅವನಿಗೆ ಸಂಕರ್ಷಣ ಅಂತ ಕೂಡ ಹೆಸರು ಬರ್ತೈತಿ. ಆಮೇಲೆ ಬಲಭದ್ರ ಅಂತ ಕೂಡ ಹೆಸರು. ಈಗ ನಾವು ಬಹುತೇಕ ಪೇಪರ್ಗಳಲ್ಲಿ ಮಾಧ್ಯಮಗಳಲ್ಲಿ ಓದಿವಿ, ಒರಿಸ್ಸಾದಲ್ಲಿ ಪುರಿ ಜಗನ್ನಾಥ ರಥೋತ್ಸವ ಅಂತ ಆಗ್ತೈತಿ. ಭಾಳ ದೊಡ್ಡ ಮಟ್ಟದ, ಇಡೀ ದೇಶದಲ್ಲೇ ದೊಡ್ಡ ರಥೋತ್ಸವ ಅಂದರೂ ತಪ್ಪಲ್ಲ ಅನ್ನಿಸ್ತದೆ ನನಗೆ. ಆ ಪುರಿ ಜಗನ್ನಾಥ ರಥೋತ್ಸವದಲ್ಲಿ 3 ತೇರುಗಳನ್ನು, ಹೌದಲ್ಲ ಸರ್, 3 ರಥಗಳನ್ನು ಎಳಿತಾರೆ. ಒಂದು ಬಲಭದ್ರ, ಸುಭದ್ರ, ಜಗನ್ನಾಥ. ಬಲಭದ್ರ ಅಂದರೆ ಬಲರಾಮ, ಸುಭದ್ರೆ ಅಂದರೆ ಒಂದು ಶ್ರೀಕೃಷ್ಣ ತಂಗಿ ಸುಭದ್ರೆ, ಜಗನ್ನಾಥ ಅಂದರೆ ಶ್ರೀಕೃಷ್ಣ. ಈ 3 ರಥಗಳನ್ನು ಎಳಿತಕ್ಕಂಥದ್ದು ಪುರಿಯಲ್ಲಿ, ಒರಿಸ್ಸಾದ ಪುರಿಯಲ್ಲಿ. ಆಮೇಲೆ ಅದು ಇನ್ನೊಂದು ವಿಚಿತ್ರ ಏನಂತಂದರೆ, ಆ ಒಂದು ಒರಿಸ್ಸಾದ ಪುರಿ ಜಗನ್ನಾಥ ದೇವಾಲಯದ ಮೇಲೆ ಇರ್ತಕ್ಕಂಥ ಒಂದು ಬಾವುಟ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಅದು ಯಾವಾಗಲೂ ಹಾರಾಡ್ತತಿ ಅಂತಕ್ಕಂಥದ್ದನ್ನು ನಾವು ಟಿ ವಿಗಳಲ್ಲಿ ಅಂತೂ ನೋಡಿದ್ವಿ. ಅಲ್ಲಿ ಹೋಗಿ ಏನು ನೋಡಿಲ್ಲ ನಾವು, ಬಹುತೇಕ ಟಿ ವಿಗಳಲ್ಲಿ ತೋರಿಸ್ತಾರೆ ಅದನ್ನು. ಅದು ಯಾವ ಕಡೆ ಗಾಳಿ ಇರ್ತದೋ ಅದರ ಆಪೋಸಿಟ್ ಡೈರೆಕ್ಷನ್ನಲ್ಲೇ ಅದು ಆ ಬಾವುಟ ಹಾರ್ತಾ ಇರ್ತದೆ. ಆ ಗೋಪುರದ ಕಳಸದ ಮೇಲೆ ಇರ್ತಕ್ಕಂಥ ಬಾವುಟ ಅಂತಕ್ಕಂಥದ್ದನ್ನು ತೋರಿಸ್ತಾರೆ. ಅಂಥದ್ದು ಅಲ್ಲಿ 3 ರಥೋತ್ಸವಗಳು ಆಗ್ತಾವಲ್ಲಿ, ಬಲಭದ್ರ, ಸುಭದ್ರ ಮತ್ತು ಜಗನ್ನಾಥ ಅಂತಕ್ಕಂಥದ್ದು. ಹಾಗೆ ಇವನು ಸಂಕರ್ಷಣದಿಂದ ಹುಟ್ಟಿರ್ತಕ್ಕಂಥವನು ಬಲರಾಮ. ಒಂದು ದೇವಕಿ 7ನೇ ಗರ್ಭದಿಂದ ರೋಹಿಣಿಯ ಗರ್ಭಕ್ಕೆ ಸ್ಥಳಾಂತರಗೊಂಡಿರ್ತಕ್ಕಂಥವನು ಬಲರಾಮ. ಅದೇ ರೀತಿ ಎಲ್ಲ ನಿಜವನ್ನು ಹೇಳ್ತಾರೆ ವಸುದೇವ ದೇವಕಿ. ಅದೇ ರೀತಿ 8ನೇ ಗರ್ಭನೇ ಶ್ರೀಕೃಷ್ಣ ಹುಟ್ಟಿದ, ಆದರೆ ಅದನ್ನು ನಂದನನ ಹತ್ರ ನಾವು ಬೆಳೆಸಿದ್ವಿ, ಅವನ ಮಗಳನ್ನು ತಂದು ಇಲ್ಲಿ ನಿನ್ನೆ ತೋರಿಸಿದ್ವಿ ಅಂತಕ್ಕಂಥ ಎಲ್ಲ ನಿಜವನ್ನು ವಸುದೇವ ದೇವಕಿ ಕಂಸನಿಗೆ ಹೇಳ್ತಾರೆ. ಅವನೇ ಕೃಷ್ಣ. 8ನೇ ಗರ್ಭ ನಂದನ, ಅವನು ಇಲ್ಲಿ ಹುಟ್ಟಿದ ನಂತರ ನಾವು ಆ ಕಡೆ ಕಳಿಸಿದ್ವಿ, ಅಲ್ಲಿ ನಂದನ ಯಶೋದೆ ಬೆಳೆಸಿದರು ಶ್ರೀಕೃಷ್ಣನನ್ನು, ಅವನೇ ಶ್ರೀಕೃಷ್ಣ ಅಂತಕ್ಕಂಥದ್ದು ವಿಷಯವನ್ನು ಹೇಳ್ತಾರೆ.
ಆ ಒಂದು ನರ್ಮದಾ ನದಿಯಲ್ಲಿ ಕಾಳಿಂಗ ಸರ್ಪ, 7 ಎಡೆಯ ಸರ್ಪ ಅಂತ ಏನು ಹೇಳ್ತೀವಲ್ಲ, ಕಾಳಿಂಗ ಸರ್ಪವನ್ನು ಮಣಿಸ್ತಕ್ಕಂಥವನೇ ಶ್ರೀಕೃಷ್ಣ ಅಂತಕ್ಕಂಥ ಎಲ್ಲ ವಿಷಯವನ್ನು ಹೇಳ್ತಾರೆ. ಆಮೇಲೆ ಗೋವರ್ಧನ ಗಿರಿ ಎತ್ತಿರತಕ್ಕಂಥದ್ದು ಅವನೇ ಶ್ರೀಕೃಷ್ಣ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆಗ ಬಲರಾಮ ಮತ್ತು ಶ್ರೀಕೃಷ್ಣನನ್ನು ಮಥುರೆಗೆ ಕರೆತರಲು ಕಂಸನ ಆದೇಶ. ಅಲ್ಲೇನು ನಂದನದಲ್ಲಿದ್ದಾರಲ್ಲ ಅವರಿಬ್ಬರನ್ನು ಕರ್ಕೊಂಬರ್ರಿ ಅಂತ ಹೇಳ್ತಾನೆ ಅವನು. ಬಲರಾಮನನ್ನು ಮತ್ತು ಶ್ರೀಕೃಷ್ಣನನ್ನು ಮಥುರೆಗೆ ಕರ್ಕೊಂಬರ್ರಿ ಅಂತಕ್ಕಂಥ ಆದೇಶವನ್ನು ಕೊಟ್ಟು ಆ ಒಂದು ರಾಜಭಟ್ರನ್ನು ಕಳಿಸ್ತಾನೆ ಕರ್ಕೊಂಬರಕ್ಕೆ. ಆಹ್ವಾನ ತಂದ ಆಕ್ರೂರ ಅಂದರೆ ಒಬ್ಬ ರಾಜಭಟನ ಹೆಸರು. ಆ ಒಂದು ರಾಜಭಟ ಅಲ್ಲಿಗೆ ಬರ್ತಾನೆ. ಇಲ್ಲ, ಈ ರೀತಿ ಮಥುರೆಯ ರಾಜ ಕಂಸನ ಆದೇಶ ಆಗಿದೆ, ಬಲರಾಮ ಮತ್ತು ಶ್ರೀಕೃಷ್ಣ ಅಲ್ಲಿಗೆ ಬರಬೇಕು ಅಂತಕ್ಕಂಥ ಆದೇಶ ಆಗಿದೆ. ಅವಾಗ ರಾಜಾಜ್ಞೆಯನ್ನು ಎಲ್ಲರೂ ಪಾಲನೆ ಮಾಡಲೇಬೇಕಾಗಿತ್ತು, ರಾಜಾಜ್ಞೆಯನ್ನು ಒಪ್ಕೊಳ್ಳೇಬೇಕಾಗಿತ್ತು, ಬರಲೇಬೇಕಾಗಿತ್ತು. ಈತ ನಂದನ ಮತ್ತು ಯಶೋದೆಯರ ದುಃಖ, ಇವ್ರಿಗೆ ಭಾಳ ದುಃಖ ಆಗ್ಬಿಡುತ್ತೆ. ಯಾಕಂದರೆ ಭಾಳ ಪ್ರೀತಿಯಿಂದ ಸಾಕಿರ್ತಾರೆ. ಬಲರಾಮನನ್ನು ಸಹ ಅಷ್ಟೇ ಪ್ರೀತಿಯಿಂದ ಸಾಕಿರ್ತಾರೆ, ಶ್ರೀಕೃಷ್ಣನನ್ನು ಅಷ್ಟೇ ಪ್ರೀತಿಯಿಂದ ಸಾಕಿರ್ತಾರೆ, ತಮ್ಮ ಮಕ್ಕಳೇ ಅಂತ ರೀತಿಯಲ್ಲಿ ಸಾಕಿರ್ತಾರೆ. ಆದರೆ ಯಾಕೆ ಇವ್ರನ್ನ ಕಳಿಸ್ಬೇಕು ಅಂತಕ್ಕಂಥ ದುಃಖ ಅವ್ರಿಗಾಗುತ್ತೆ, ಸಹಜವಾಗಿ ಆಗುತ್ತೆ. ಹಾಗೆ ಯಶೋದೆ ಕೇಳ್ತಾಳೆ, ನಾವ್ಯಾಕೆ ಕಳಿಸ್ಬೇಕು ಅವ್ರನ್ನ, ನೀವ್ಯಾಕೆ ಹೋಗಬೇಕು, ನಮ್ಮಲ್ಲೇ ಇರಿ ನೀವು ಅಂತಕ್ಕಂಥದ್ದನ್ನು ಹೇಳ್ತಾಳೆ ಯಶೋದೆ. ಆಗ ಶ್ರೀಕೃಷ್ಣ ಹೇಳ್ತಾನೆ ನೋಡ್ರಿ, ಧರ್ಮದ ಸಂಸ್ಥಾಪನೆಗೆ ಯಾಕೆ ಹೋಗಬೇಕಾಗಿದೆ ನಾನಲ್ಲಿ ಅಂತಂದರೆ ಧರ್ಮದ ಸಂಸ್ಥಾಪನೆಗೆ. ಕಂಸ ಆರಂಭ ಮಾತ್ರ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಕಂಸ ಆರಂಭ, ಕಂಸನ ಸಾವು ಇದೆಯಲ್ಲ ಅದು ಪ್ರಾರಂಭ ಅಷ್ಟೇ. ಆ ಒಂದು ಶ್ರೀಕೃಷ್ಣನ ಧರ್ಮ ಸಂಸ್ಥಾಪನೆಯ ಕಾರ್ಯದಲ್ಲಿ ಕಂಸನ ಮರಣ ಸ್ಟಾರ್ಟಿಂಗ್, ಪ್ರಾರಂಭದ ಒಂದು ಅದು ಹತ್ಯೆ. ಮುಂದಿನ ಭಾಳ ದೊಡ್ಡದಿದೆ, ಮಹಾಭಾರತ ಯುದ್ಧ ಆಗೋದಿದೆ, ಕುರುಕ್ಷೇತ್ರ ಯುದ್ಧ ಆಗೋದಿದೆ, ಆವಾಗ ಧರ್ಮ ಸಂಸ್ಥಾಪನೆ ಆಗುತ್ತೆ. ಆ ಧರ್ಮ ಸಂಸ್ಥಾಪನೆಗಾಗಿ ಕಂಸನ ಮರಣ ಆರಂಭ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾನೆ. ಅವರೆಲ್ಲ ಭಾಳ ದುಃಖ ಪಡ್ತಾರೆ. ಯಶೋಧ ಮತ್ತು ನಂದನ ದಂಪತಿಗಳೇನದರಲ್ಲ, ಅವ್ರನ್ನ ಬೆಳೆಸಿದ್ರಲ್ಲ, ಅವರು ದುಃಖ ಪಡ್ತಾರೆ. ಆದರೂ ಅನಿವಾರ್ಯವಾಗಿ ಅವರು ಹೋಗಲೇಬೇಕಾಗಿತ್ತು. ಅವನ ಧರ್ಮ ಸಂಸ್ಥಾಪನೆಗಾಗಿ ಅಂತಲೇ ಶ್ರೀಕೃಷ್ಣ ಹೇಳ್ತಾನಲ್ಲ, ಹಾಗಾಗಿ ಹೋಗಲೇಬೇಕಾಗಿತ್ತು. ಆಶೀರ್ವಾದ ಪಡೆದ ಕೃಷ್ಣ ಬಲರಾಮರು ತಂದೆ ತಾಯಿ ಆಶೀರ್ವಾದವನ್ನು ಪಡ್ಕೊಳ್ತಾರೆ. ಇಲ್ಲ, ನಾವು ಹೋಗಲೇಬೇಕಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಹೇಳಿ ವಿದಾಯದ ಬೀಳ್ಕೊಡುಗೆ ಭಾಳ ಒಲ್ಲದ ಮನಸ್ಸಿನಿಂದ ಶ್ರೀಕೃಷ್ಣ ಮತ್ತು ಬಲರಾಮನನ್ನು ಯಶೋಧ, ನಂದನೆ, ಇಡೀ ಯಾದವ ಕುಟುಂಬ, ಆ ಯಾದವ ಪರಿವಾರ ಏನಿತ್ತಲ್ಲ ಅವರೆಲ್ಲರೂ ಸಹ ಭಾಳ ಒಲ್ಲದ ಮನಸ್ಸಿನಿಂದ ಅವ್ರನ್ನ ಬೀಳ್ಕೊಡ್ತಾರೆ, ಕಳಿಸ್ತಾರೆ. ಕೊನೆಯದಾಗಿ ಮಡಿಕೆ ಒಡೆದು ಬೆಣ್ಣೆ ತಿನ್ನಿಸಿಕೊಂಡ ಕೃಷ್ಣ ಕವಣೆಯಿಂದ. ಭಾಳ ತುಂಟಾಟ ಮಾಡ್ತಾ ಇದ್ನಲ್ಲ ಚಿಕ್ಕವನಿದ್ದಾಗ. ಆ ಒಂದು ಗೋಪಿಕೆಯರು, ಬಾಲ ಗೋಪಿಕೆಯರು ಹೋಗ್ತಾ ಇರುವಾಗ ಕುಡಿಕೆ ಹೊತ್ಕೊಂಡು ಬೆಣ್ಣೆಯಲ್ಲಿ ಆ ಕುಡಿಕೆಗಳಿಗೆ ಕವಣೆಯಿಂದ ಕಲ್ಲು ಹೊಡೆದು ಅದು ಎಲ್ಲಿ ಸೋರ್ತತೋ ಅದನ್ನ ಇವನು ತಿಂತಾಯಿದ್ದ. ಆ ರೀತಿ ಕೊನೆಯದಾಗಿ ಆ ಒಂದು ಕವಣೆಯಿಂದ ಕಲ್ಲು ಹೊಡೆದು ಆ ಒಂದು ಬೆಣ್ಣೆಯನ್ನು ತಿಂದ. ಗೋಳಾಟ ಯಶೋದೆಯಿಂದ ರಾಧೆಯ ಶೋಕ. ರಾಧೆ, ಯಶೋದೆ ಎಲ್ಲರೂ ಸಹ ಅಲ್ಲಿ ಶೋಕವನ್ನು ವ್ಯಕ್ತಪಡಿಸ್ತಾರೆ. ಭಾಳ ದುಃಖ ಆಗಿರುತ್ತೆ ಅವ್ರಿಗೆಲ್ಲರಿಗೂ ಸಹ. ಸಮಾಧಾನಿಸಿದ ಕೃಷ್ಣ ಎಲ್ಲರನ್ನ ಸಮಾಧಾನ ಮಾಡ್ತಾನೆ. ಮುಂದೆಂದೂ ನಾನು ರಾಸಲೀಲೆ ಆಡುವುದಿಲ್ಲ ಕೃಷ್ಣ ಹೇಳ್ತಾನೆ ನೋಡ್ರಿ. ಇಲ್ಲಿ ರಾಸಲೀಲೆ ಅಂತಂದ್ರೆ ಏನಾಗೈತೆ ಅಂತಂದರೆ ನಾವು ಅದನ್ನು ಒಂದು ಕೆಟ್ಟ ಒಂದು ಅರ್ಥಕ್ಕೆ ಬಳಸಿ ಮಾತಾಡ್ಬಿಟ್ಟಿವಿ. ಇವತ್ತಿನ ಪೇಪರ್ಗಳಲ್ಲಿ, ಮಾಧ್ಯಮಗಳಲ್ಲಿ ಯಾರೋ ಒಬ್ಬ ರಾಜಕಾರಣಿಯ ರಾಸಲೀಲೆ, ಯಾವುದೋ ಒಂದು ಸ್ವಾಮೀಜಿಯ ರಾಸಲೀಲೆ, ಇವೆಲ್ಲ ಕೆಟ್ಟ ಅರ್ಥದಲ್ಲಿ ಆದರೆ ಅಲ್ಲಿ ಶ್ರೀಕೃಷ್ಣ ಮಾಡಿರ್ತಕ್ಕಂಥದ್ದು ಅದು ಅಲ್ಲಿ ಒಂದು ಕೆಟ್ಟ ಅರ್ಥದ ರಾಸಲೀಲೆ ಅಲ್ಲ. ಒಂದು ಬಾಲಗೋಪಿಕೆಯರೊಡನೆ ಆ ಒಂದು ಆಟ ಆಡ್ತಕ್ಕಂಥದ್ದು ಅಷ್ಟೇ ಅಲ್ಲಿ ರಾಸಲೀಲೆ ಅಂತಕ್ಕಂಥದ್ದು. ಭಾಳ ತುಂಟಾಟ ಆಡ್ತಕ್ಕಂಥದ್ದನ್ನು ಅಲ್ಲಿ ರಾಸಲೀಲೆ ಅಂತ ಕರೆದ್ರಲ್ಲಿ. ಶೋಕಸಾಗರದಲ್ಲಿ ಬೃಂದಾವನ, ಆ ಬೃಂದಾವನದಲ್ಲಿ ಏನಿದ್ದನಲ್ಲ ಇಡೀ ಪರಿವಾರ ಈ ಶ್ರೀಕೃಷ್ಣ ಬಲರಾಮನನ್ನು ಕಳಿಸೋದಕ್ಕೆ ಬಹಳ ದುಃಖಿತರಾಗ್ತಾರೆ ಎಲ್ಲರೂ. ರಾಧೆಯ ವಿದಾಯದ ಬೀಳ್ಕೊಡುಗೆ. ರಾಧೆ ಶ್ರೀಕೃಷ್ಣನ ಪ್ರೇಯಸಿ ಅಂತಲೇ ನಾವು ಕರಿತೀವಿ ರಾಧೆಯನ್ನು. ಶ್ರೀಕೃಷ್ಣನ ಪ್ರೇಯಸಿ ಆಕೆ ಕೂಡ ಭಾಳ ವಿದಾಯದ, ಭಾಳ ಒಲ್ಲದ ಮನಸ್ಸಿನಿಂದ ಒಂದು ಬೀಳ್ಕೊಡ್ತಾಳೆ. ಅದೇ ರೀತಿ ಅವರು ಮಥುರೆಗೆ ಬರ್ತಾರೆ. ಕೃಷ್ಣ ಮತ್ತು ಬಲರಾಮ ಮಥುರೆಗೆ ಬರ್ತಾರೆ. ಅಲ್ಲಿನ ಜನ ಇವರನ್ನು ಸ್ವಾಗತಿಸ್ತಾರೆ. ಯಾಕಂದರೆ ಕೃಷ್ಣ ಬಲರಾಮನ ಶಕ್ತಿ ಗೊತ್ತಿತ್ತು ಅವರಿಗೆ, ಮಥುರೆಯ ಜನಗಳಿಗೆ. ಈ ಕಂಸನ ಒಂದು ಆಳ್ವಿಕೆ, ದುರಾಡಳಿತ, ಕಂಸನ ದುರಾಡಳಿತದಿಂದ ಬೇಸತ್ತಿದ್ರು ಎಲ್ಲರೂ ಸಹ ಆ ಒಂದು ಮಥುರೆಯಲ್ಲಿ. ಹಾಗಾಗಿ ಕೃಷ್ಣ ಬಲರಾಮರು ಬಂದರೆ ಕಂಸನ ಹತ್ಯೆ ಆಗುತ್ತೆ ಅಂತಕ್ಕಂಥದ್ದು ಸಾಮಾನ್ಯ ಜನಕ್ಕೆ ಗೊತ್ತಿತ್ತಲ್ಲಿ. ಹಾಗಾಗಿ ಇವರನ್ನು ಭಾಳ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಾರೆ ಅಲ್ಲಿ ಜನಗಳು, ಕೃಷ್ಣ ಮತ್ತು ಬಲರಾಮರನ್ನು. ಇವನೇನು ಮಾಡ್ತಾನೆ, ಬಂದ ತಕ್ಷಣವೇ ಇವರಿಬ್ಬರನ್ನು ಕೊಲ್ಲೋದಕ್ಕೆ ಮಲ್ಲರನ್ನು ಬಿಟ್ಟಿರ್ತಾನೆ ಇವನು ಕಂಸ. ಮಲ್ಲರು ಅಂತಂದರೆ ಜಟ್ಟಿಗಳು ಅಂತ ಏನು ಹೇಳ್ತೀವಲ್ಲ, ಕುಸ್ತಿ ಆಡ್ತಕ್ಕಂಥವ್ರು.
ಆ ಮಲ್ಲರು ಒಂದು ಇಬ್ಬರನ್ನ ಬಿಟ್ಟಿರ್ತಾನೆ, ಇವ್ರನ್ನಿಬ್ಬರನ್ನ ಸಾಯಿಸ್ಬಿಡ್ಬೇಕು, ಕೃಷ್ಣ ಮತ್ತು ಬಲರಾಮನನ್ನು ಸಾಯಿಸ್ಬಿಡ್ಬೇಕು. ಯಾಕಂದರೆ ಅವನಿಗೆ ಕೃಷ್ಣನಿಂದ ಒಂದು ಜೀವಕ್ಕೆ ಅಪಾಯ ಐತೆ ಅಂತ ಅಶರೀರವಾಣಿ ಆಗಿರ್ತದಲ್ಲ, ಹಾಗಾಗಿ ಇವರಿಬ್ಬರನ್ನು ಸಾಯಿಸಬೇಕು ಅಂತಕ್ಕಂಥ ಆದೇಶವನ್ನು ಮಲ್ಲರಿಗೆ ಹೇಳಿರ್ತಾನೆ. ಆ ಒಂದು ಶ್ರೀಕೃಷ್ಣ ಬಲರಾಮ ಆ ಒಂದು ಮಥುರೆ ಕಾಲಿಟ್ಟ ತಕ್ಷಣ ಎಲ್ಲ ಜನ ಭಾಳ ಪ್ರೀತಿಯಿಂದ ಸ್ವಾಗತ ಮಾಡೋದು ನೋಡ್ತಾನೆ. ಜನ ಭಾಳ ಹರ್ಷೋದ್ಗಾರ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ನೋಡಿ ಇವನಿಗೆ ಗಾಬರಿ ಆಗಿಬಿಡ್ತದೆ ಕಂಸನಿಗೆ. ಏನಪ್ಪ, ಯಾಕಂದ್ರೆ ನಾನು ರಾಜ ಇದ್ದೀನಿ, ಅವ್ರು ಯಾರೋ ಹುಡುಗರು ಅಂತಾರೆ ಬರ್ತಾಯಿದ್ದಾರೆ ಇಬ್ಬರು, ಬಲರಾಮ ಶ್ರೀಕೃಷ್ಣ, ಅವರಿಗೆಲ್ಲ ಇಷ್ಟು ಸ್ವಾಗತ ಮಾಡ್ತಾರೆ, ಕೇಕೆ ಹಾಕಿ ಸಂಭ್ರಮಣ ಪಡ್ತಾರಲ್ಲ, ಯಾಕೆ ಅಂತಕ್ಕಂಥದ್ದು ಇವನಿಗೆ ಗಾಬರಿ ಆಗಿಬಿಡ್ತದೆ ಕಂಸನಿಗೆ. ಕಂಸ ಕೃಷ್ಣ ಮತ್ತು ಬಲರಾಮರ ಮುಖಾಮುಖಿ ಎಲ್ಲರೂ ಮೂವರು ಎದುರು ಬದರಾಗ್ತಾರೆ. ಕೃಷ್ಣ ಮತ್ತು ಬಲರಾಮ ಮತ್ತು ಕಂಸ ಎದುರು ಬದರಾಗ್ತಾರೆ. ಶ್ರೀಕೃಷ್ಣನಿಗೆ ಬಲರಾಮನಿಗೆ ಜಯಕಾರ ಹಾಕ್ತಾರೆ ಜನಗಳು. ಅಲ್ಲಿ ಬಂದಿರತಕ್ಕಂಥ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಜನಗಳು ಜಯಕಾರ ಹಾಕಿದಾಗ ಇವನಿಗೆ ಇಷ್ಟು ಬಂದುಬಿಡ್ತದೆ ಕಂಸನಿಗೆ. ನಿಲ್ಲಿಸ್ರಿ ಅಂತಂದು ಕೂಗ್ತಾನೆ. ಅವನಿಗೆ ಜಯಕಾರ ಆಗ್ತೀಯಲ್ಲ, ರಾಜ ನಾನಿದ್ದೀನಿ, ಮಥುರೆಯ ರಾಜ ನಾನು, ನನಗೆ ಜಯಕಾರ ಹಾಕ್ಬೇಕು ನೀವು. ಆಗೆಲ್ಲ ರಾಜರಿಗೊಂದೇ ಜಯಕಾರ ಹಾಕಕ್ಕೆ, ಬೇರೆಯವ್ರಿಗೆ ಹಾಕಂಗಿದ್ದಿಲ್ಲ, ನೀವು ಅವರಿಗೆ ಹಾಕ್ತಿರಲ್ಲ ಜಯಕಾರ ಅಂತಕ್ಕಂಥದ್ದು ಸಿಟ್ಟು ಬಂದುಬಿಡ್ತದೆ ಅವನಿಗೆ. ಪ್ರಣಾಮ ಮಾಡಿದ ಕೃಷ್ಣ ಮತ್ತು ಬಲರಾಮರು. ನೋಡ್ರಿ, ಒಂದು ಸಜ್ಜನರ ಸಹವಾಸ ಅಂತ ಏನು ಹೇಳ್ತೀವಲ್ಲ, ಅವನೆಂಥ ದುಷ್ಟ ಆಗಿರಲಿ, ಕಂಸ ದುಷ್ಟ ಅನ್ನೋದು ಗೊತ್ತಿದೆ, ಅವರಿಬ್ಬರಿಗೂ ಗೊತ್ತಿದೆ ಕೃಷ್ಣ ಬಲರಾಮ, ಆದರೂ ಅವ್ರಿಗೆ ನಮಸ್ಕಾರ ಮಾಡ್ತಾನೆ. ಅಂದರೆ ಹಿರಿಯರು ಕಂಡಾಗ ನಮಸ್ಕಾರ ಮಾಡ್ತಕ್ಕಂಥದ್ದು ನಮ್ಮ ಒಂದು ಸಂಸ್ಕಾರ, ಸಂಸ್ಕೃತಿ. ಆಗ ಮಾತಾಪಿತೃಗಳನ್ನು ಮುಕ್ತಿಗೊಳಿಸಿ ಶ್ರೀಕೃಷ್ಣ ಹೇಳ್ತಾನೆ ನೋಡ್ರಿ ಕಂಸನಿಗೆ. ಅಂದರೆ ಇವನು ತಂದೆ ತಾಯಿ, ಶ್ರೀಕೃಷ್ಣನ ತಂದೆ ತಾಯಿ ವಸುದೇವ ದೇವಕಿಯರನ್ನೇನು ಸೆರೆಮನೆಯಲ್ಲಿ ಇಟ್ಟಿದ್ನಲ್ಲ ಕಂಸ, ನಮ್ಮ ತಂದೆ ತಾಯಿಗಳನ್ನು ಬಿಡುಗಡೆಗೊಳಿಸ್ರಿ ಫಸ್ಟ್ ಅಂತ ಕೇಳ್ತಾನೆ. ಜೊತೆಗೆ ನಿಮ್ಮ ಪಿತ ಉಗ್ರಸೇನನಿಗೆ ಮುಕುಟ ಹಿಂದಿರುಗಿಸಿ. ಇವನು ಕಂಸ ಅವ್ರ ತಂದೆಯನ್ನೇ ಸೆರೆಮನೆಯಲ್ಲಿಟ್ಟು ರಾಜನಾಗಿರ್ತಾನೆ. ತಂದೆ ಇವನ್ನ ರಾಜನನ್ನಾಗಿ ಮಾಡಿರಲ್ಲ, ಉಗ್ರಸೇನ ಅಂತಕ್ಕಂಥವ್ನ ತಂದೆ, ಕಂಸನ ತಂದೆ, ಅವನನ್ನು ಸೆರೆಮನೆಯಲ್ಲಿಟ್ಟು ಇವನು ಸ್ವಂತ ರಾಜ ಆಗಿರ್ತಾನೆ. ಹಾಗಾಗಿ ನಮ್ಮ ತಂದೆ ತಾಯಿಗಳನ್ನು ಫಸ್ಟ್ ಬಿಡುಗಡೆ ಮಾಡಿರಿ ಜೈಲಿನಿಂದ, ಸೆರೆಮನೆಯಿಂದ. ಜೊತೆಗೆ ನೀನು ಜೈಲಲ್ಲಿಟ್ಟಿರ್ತಕ್ಕಂಥ ನಿಮ್ಮ ತಂದೆ ಉಗ್ರಸೇನ ಏನದನಲ್ಲ, ಆ ಉಗ್ರಸೇನನ್ನು ಹೊರಗಡೆ ಕರ್ಕೊಂಬಂದು ಅವನಿಗೆ ಒಂದು ರಾಜನ ಅಧಿಕಾರವನ್ನು ಕೊಡು, ಅವನಿಗೆ ಮುಕುಟ ಹಿಂದಿರುಗಿಸು, ಅವನನ್ನು ರಾಜನನ್ನಾಗಿ ಮಾಡು, ಅವನ ಕಿರೀಟ ಅವನ ತಲೆಗೆ ಹಾಕು ಅಂತಕ್ಕಂಥದ್ದನ್ನು ಕೃಷ್ಣ ಹೇಳ್ತಾನೆ. ಅವನಿಗೆ ಯಾವ ಕೇಳಲ್ಲ ಕಂಸ. ಚಾಣೂರ ಮುಷ್ಟಿಕರೊಂದಿಗೆ ಯುದ್ಧ ಮಾಡು ಮಲ್ಲಭವನದಲ್ಲಿ. ನೀನು ನನಗೆ ಉಪದೇಶ ಮಾಡೋಕ್ಕೆ ಬರಬೇಡ್ರಿ ನೀವು. ಇಲ್ಲಿ ಚಾಣೂರ ಮುಷ್ಟಿಕ ಅಂತ ಇಬ್ಬರು ಮಲ್ಲರು, ಜಟ್ಟಿಗಳು, ಜಗಜಟ್ಟಿಗಳು ಅಂತ ಏನು ಕರಿತೀವಲ್ಲ, ಭಾಳ ಎಂಥರನ್ನ ಬೇಕಾದ್ರೆ ಅವರು ಸಾಯಿಸಿಬಿಡ್ತಾರೆ ಅಂತ ಇಬ್ಬರು ಜಟ್ಟಿಗಳನ್ನು ಇಟ್ಕೊಂಡಿರ್ತಾನೆ ಇವನು, ಚಾಣೂರ ಮತ್ತು ಮುಷ್ಟಿಕ ಅಂತಕ್ಕಂಥವ್ರು. ಇವರಿಬ್ಬರ ಜೊತೆಗೆ ಯುದ್ಧ ಮಾಡಿ ಫಸ್ಟ್ ನೀನು ಅಂತ ಹೇಳ್ತಾನೆ ಕೃಷ್ಣ ಮತ್ತು ಬಲರಾಮರಿಗೆ ಇಬ್ಬರಿಗೆ. ನನಗೆ ನೀನು ಉಪದೇಶ ಮಾಡೋಕ್ಕೆ ಬರಬೇಡ ಅಂತಕ್ಕಂಥದ್ದನ್ನು ಹೇಳ್ತಾನೆ ಕಂಸ. ಚಾಣೂರ ಮತ್ತು ಮುಷ್ಟಿಕರಿಗೆ ಸಂಹರಿಸಲು ಸೂಚನೆ ಅವ್ರಿಗೆ ಹೇಳಿರ್ತಾನೆ. ಇವರಿಬ್ಬರು ಯುದ್ಧಕ್ಕೆ ಬಂದುಬಿಟ್ರೆ ಇವರಿಬ್ಬರನ್ನ ಸಾಯಿಸ್ಬಿಡು, ಇವರಿಬ್ಬರನ್ನ ಯಾವುದೇ ಕಾರಣಕ್ಕೂ ಜೀವ ಸಹಿತ ಬಿಡೋಂಗಿಲ್ಲ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳಿರ್ತಾನೆ. ಇಬ್ಬರು ಯುದ್ಧ ಸ್ಟಾರ್ಟ್ ಮಾಡ್ತಾನೆ ಶ್ರೀಕೃಷ್ಣ ಚಾಣೂರ ಮತ್ತು ಮುಷ್ಟಿಕರೊಂದಿಗೆ. ಅವರಿಬ್ಬರವನ್ನು ಇವನೇ ಸಾಯಿಸಿಬಿಡ್ತಾನೆ. ಚಾಣೂರ ಮತ್ತು ಮುಷ್ಟಿಕ ಇಬ್ಬರು ಮಲ್ಲರನ್ನು ಸಾಯಿಸಿಬಿಡ್ತಾನೆ. ಅವರಿಬ್ಬರು ಮರಣ ಹೊಂದ್ಬಿಡ್ತಾರೆ. ಆಗ ಕೃಷ್ಣ ಮತ್ತು ಕಂಸ ದ್ವಂದ್ವವನ್ನು ಮಾಡ್ತಾರೆ. ಅವರಿಬ್ಬರು ಯುದ್ಧಕ್ಕೆ ಪ್ರಾರಂಭ ಮಾಡ್ತಾರೆ. ದ್ವಂದ್ವ ಅಂತಂದರೆ ಇಬ್ಬರೇ ಮಾಡ್ತಕ್ಕಂಥ ಯುದ್ಧಕ್ಕೆ ಮಲ್ಲ ಯುದ್ಧ ಅಂತೀವಲ್ಲ, ಅದನ್ನು ದ್ವಂದ್ವ ಅಂತ ಕರೀತಾರೆ. ಗದಾ ಯುದ್ಧದಲ್ಲಿ ಕೊನೆಗೆ ಭೀಮ ಮತ್ತು ದುರ್ಯೋಧನ ಮಾಡ್ತಕ್ಕಂಥದ್ದು ಗದಾ ಯುದ್ಧ ಅಂತ ಏನು, ಅದು ಮಲ್ಲ ಯುದ್ಧ. ಅಂದರೆ ಇಬ್ಬರೇ ಮಾಡ್ತಕ್ಕಂಥದ್ದು, ಯಾವುದೇ ಆಯುಧಗಳಿರಲ್ಲ. ಒಂದು ದ್ವಂದ್ವದಲ್ಲಿ ಯಾವುದೇ ಆಯುಧಗಳಿರಲ್ಲ, ಇಬ್ಬರೇ ಯುದ್ಧ ಮಾಡ್ತಕ್ಕಂಥದ್ದು. ನೋಡ್ರಿ, ಕಂಸ ಹೇಳ್ತಾನೆ, ನಿನ್ನ ಮೃತ್ಯು ಆದರೆ ಅವರಿಗೆ ಜೀವದಾನ. ನಾನು ನಿನ್ನ ಸಾಯಿಸಿದ್ರೆ ಮಾತ್ರ ನಿಮ್ಮ ಮಾತಾಪಿತಗಳನ್ನು ಬಿಡ್ತೀನಿ, ವಸುದೇವ ದೇವಕಿಯರನ್ನು. ಇಲ್ಲವೇ ಮಾತಾಪಿತರರಿಗೆ ಮೃತ್ಯು, ಇಲ್ಲಾಂದ್ರೆ ಅವ್ರನ್ನೂ ಸಾಯಿಸ್ಬಿಡ್ತೀನಿ ನಾನು ಅಂತಕ್ಕಂಥದ್ದನ್ನು ಕಂಸ ಶ್ರೀಕೃಷ್ಣನಿಗೆ ಹೇಳ್ತಾನೆ. ಆಗ ಇಬ್ಬರು ದ್ವಂದ್ವ ಮಲ್ಲಯುದ್ಧವನ್ನು ಮಾಡ್ತಾರೆ. ಮಲ್ಲಯುದ್ಧ ಮಾಡಿದಾಗ ಕೊನೆಗೆ ಕಂಸನ ಮರಣ ಆಗ್ತದೆ. ಕಂಸನನ್ನು ಸಾಯಿಸ್ಬಿಡ್ತಾನೆ ಶ್ರೀಕೃಷ್ಣ. ಆಗ ಇಡೀ ಒಂದು ರಾಜ್ಯದಲ್ಲೇ ಜೈಕಾರ, ಸಾಮಾನ್ಯ ಜನಗಳೆಲ್ಲ ಬಹಳ ಕೇಕೆ ಆಗ್ತಾ ಜೈಕಾರವನ್ನು ಮಾಡ್ತಾರೆ ಶ್ರೀಕೃಷ್ಣನಿಗೆ. ದುಂದುಮಾಲಿನಿಯಿಂದ ಕಾರ್ಯಕ್ರಮ ಮುಕ್ತಾಯ. ಇಷ್ಟು ಕಥೆಯನ್ನು ಹೇಳಿ ಆ ಒಂದು ವಿರಾಟನ ರಾಜಸಭೆಯಲ್ಲಿ ವಿದೂಷಕ ದುಂದುಮಾಲಿನಿ ಏನಿದ್ನಲ್ಲ, ಅಲ್ಲಿಗೆ ಆ ಒಂದು ಕಥೆಯನ್ನು, ಕೃಷ್ಣನ ಕಥೆಯನ್ನು ಮುಕ್ತಾಯ ಮಾಡ್ತಾನೆ. ಅಲ್ಲಿಗೆ ಮಕ್ಕಳ ಪ್ರಶ್ನೆಗಳಿಗೆ ಉತ್ತರ ಕೃಷ್ಣನಿಂದ.
ಅಲ್ಲಿರ್ತಕ್ಕಂಥ ಮಕ್ಕಳೇನಿದ್ರಲ್ಲ ಉಪಪಾಂಡವರು, ಅಭಿಮನ್ಯು ಮುಂತಾದವರೆಲ್ಲ ಅವರ ಒಂದು ಅನುಮಾನದ ಪ್ರಶ್ನೆಗಳಿಗೆ ಶ್ರೀಕೃಷ್ಣ ಎಲ್ಲ ಸಮಂಜಸವಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ತಾನೆ. ಅಂದರೆ ಇಲ್ಲಿ ಕಂಸನ ಮರಣ ಏನಿದೆಯಲ್ಲ, ಶ್ರೀಕೃಷ್ಣನ ಧರ್ಮ ಸಂಸ್ಥಾಪನೆಯ ಕಾರ್ಯದ ಒಂದು ಮುನ್ನುಡಿ ಅಂತಕ್ಕಂಥದ್ದು. ಅದು ಪ್ರಾರಂಭ. ಅದು ಎಲ್ಲಿ ಕೊನೆಗೊಳ್ತದೆ ಅಂತಂದರೆ ಕೊನೆಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಕೊನೆಗೊಳ್ತದೆ ಧರ್ಮ ಸಂಸ್ಥಾಪನೆ ಕಾರ್ಯ ಅಂತಕ್ಕಂಥದ್ದು. ಅಲ್ಲಿಗೆ ಆ ಒಂದು ವಿರಾಟನ ರಾಜಸಭೆಯಲ್ಲಿ ಆ ಒಂದು ವಿದೂಷಕನ ಹಾಸ್ಯ ಕಾರ್ಯಕ್ರಮ ಅಲ್ಲಿಗೆ ಮುಕ್ತಾಯ ಆಗ್ತದೆ. ಅಲ್ಲಿಗೆ ಶ್ರೀಕೃಷ್ಣ ಕಂಸನ ಮರಣವನ್ನು ಏನು ಮಾಡ್ತಾನಲ್ಲ, ಅಲ್ಲಿಗೆ ಒಂದು ಮುಕ್ತಾಯವನ್ನು ಮಾಡ್ತಾನೆ ದುಂದುಮಾಲಿಗೆ. ಇತ್ತ ಯುದ್ಧದ ಸಿದ್ಧತೆ. ಈ ಯುದ್ಧ ಪ್ರಾರಂಭ ಆಗಿಬಿಟ್ಟತೆ, ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಇಂಥ ದಿವಸ ಯುದ್ಧ ಪ್ರಾರಂಭ ಅಂತಕ್ಕಂಥದ್ದು. ಪರಿಣಾಮ ಸಮಗ್ರವಾಗಿ ತಿಳಿಸಿದ ಶ್ರೀಕೃಷ್ಣ ಯೋಚಿಸಿ ನಿರ್ಧರಿಸಿ ಪಾಂಡವರಿಗೆ ಹೇಳ್ತಾನೆ, ಯುದ್ಧದ ಪರಿಣಾಮ ಹೆಂಗಿರ್ತದೆ ಮುಂದೆ. ಯಾಕಂತಂದರೆ ಯಾವುದೇ ಯುದ್ಧಗಳಾಗಿರಲಿ, ಯುದ್ಧ ಆದ ನಂತರ ಪರಿಸ್ಥಿತಿಯನ್ನು ನಿಭಾಯಿಸ್ತಕ್ಕಂಥದ್ದು ಬಹಳಷ್ಟು ಕಷ್ಟ. ಆಗಿನ ಯುದ್ಧಗಳಲ್ಲಿ ಭಾಳಷ್ಟು ಯುವಕರು ಸಾಯ್ತಾರೆ, ಅವರ ಹೆಂಡತಿಯರೆಲ್ಲ ವಿಧವೆಯರೇ ಆಗ್ತಾರೆ, ಅವರ ತಂದೆ ತಾಯಿಗಳು ಅನಾಥರಾಗ್ತಾರೆ. ಆಮೇಲೆ ಆರ್ಥಿಕ ಸಂಪನ್ಮೂಲ ಹಾಳಾಗಿ ಹೋಗ್ತೈತಿ. ಮತ್ತೆ ಒಂದು ರಾಜ್ಯವನ್ನು ಕಟ್ಟಬೇಕಂತಂದ್ರೆ ಸುಮ್ಮನೆ ಅಲ್ಲ, ಕುಟುಂಬಗಳನ್ನು ಕಟ್ಟಬೇಕಂದ್ರೆ ಸುಮ್ಮನೆ ಅಲ್ಲ. ಹಾಗಾಗಿ ಯೋಚನೆ ಮಾಡಿರಿ. ಆದರೆ ಧರ್ಮ ಸಂಸ್ಥಾಪನೆಗೆ ಯುದ್ಧ ಆಗಲೇಬೇಕಂತ ಮತ್ತೆ ಶ್ರೀಕೃಷ್ಣ. ಇಲ್ಲಿ ಆರ್ಯವರ್ಧದಲ್ಲಿ ಅಧರ್ಮ ಜಾಸ್ತಿ ಆಗಿಬಿಟ್ಟೈತೆ. ಎಲ್ಲ ರಾಜ್ಯಗಳಲ್ಲಿ ಅಧರ್ಮ ತಾಂಡವವಾಡ್ತಾ ಇದೆ. ಆ ಧರ್ಮ ಸಂಸ್ಥಾಪನೆ ಆಗಬೇಕಂತಂದ್ರೆ ಯುದ್ಧ ಅನಿವಾರ್ಯ. ಆದರೆ ಯೋಚನೆ ಮಾಡಿ ನಿರ್ಧಾರ ಮಾಡಿರಿ ಅಂತಕ್ಕಂಥ ನಿರ್ಧಾರವನ್ನು ಅವರಿಗೆ ಬಿಡ್ತಾನೆ. ಯುದ್ಧ ಕೈ ಬಿಡುವ ಪ್ರಸ್ತಾಪದೊಂದಿಗೆ ವಿರಾಟಕ್ಕೆ ವಿದುರ ಸಂಜಯ ಆಗಮನ. ಧೃತರಾಷ್ಟ್ರ ಕಳಿಸಿರ್ತಾನಲ್ಲ, ಯುದ್ಧವನ್ನು ಕೈ ಬಿಡಬೇಕು, ಏನಾದರೂ ಒಂದು ಸಂಧಿಯನ್ನು ಮಾಡ್ಕೊಳ್ಳೋಣ, ಒಂದು ರಾಜಿ ಸೂತ್ರವನ್ನು ಮಾಡ್ಕೊಳ್ಳೋಣ ಅಂತಕ್ಕಂಥ ಒಂದು ಸೂತ್ರದೊಂದಿಗೆ ವಿದುರ ಮತ್ತು ಮಹಾಮಂತ್ರಿ, ಹಸ್ತಿನಾಪುರದ ಮಹಾಮಂತ್ರಿ ವಿದುರ ಮತ್ತು ಸಂಜಯ ಬರ್ತಾರೆ. ಇವರು ಪಾಂಡವರ ಹತ್ರ ಬರ್ತಾರೆ. ವಿರಾಟ ರಾಜನ ಹತ್ರ ಏನು ಪಾಂಡವರಿದ್ರಲ್ಲ ಅವ್ರ ಹತ್ರ ಬರ್ತಾರೆ. ನೋಡ್ರಿ, ಇತ್ತ ಶಕುನಿ ಏನು ಮಾಡಿರ್ತಾನೆ, ಯುದ್ಧಕ್ಕಿಂತ ಮೊದಲು ಶ್ರೀಕೃಷ್ಣನನ್ನು ಬಂಧಿಸಲು ಶಕುನಿ ಯೋಜನೆ. ಯುದ್ಧಕ್ಕಿಂತ ಮುಂಚೆ ಶ್ರೀಕೃಷ್ಣನನ್ನು ಬಂಧನ ಮಾಡಬೇಕು. ಯಾಕಂದ್ರೆ ಅವನನ್ನು ಬಂಧಿಸಿ ಸೆರೆಯಲ್ಲಿ ಇಟ್ಬಿಟ್ರೆ ಯುದ್ಧದಲ್ಲಿ ಅವನ ಪಾತ್ರ ಏನಿರಲ್ಲ. ಅವನ ಜೊತೆಗಿದ್ರೆ ಏನಾದರೂ ಒಂದು ತಂತ್ರ ಮಾಡ್ತಾನೆ ಶ್ರೀಕೃಷ್ಣ. ಹಾಗಾಗಿ ಅವನು ಹೆಂಗಾರ ಮಾಡಿ ಬಂಧಿಸಬೇಕು ಅಂತಕ್ಕಂಥ ಒಂದು ಪ್ಲ್ಯಾನ್ ಮಾಡಿರ್ತಾನೆ. ಆ ಒಂದು ಯೋಜನೆಯ ಪ್ರಕಾರನೇ ಇವ್ರನ್ನ ಇದಕ್ಕೆ ಕಳಿಸಿರ್ತಾನೆ. ಯಾಕಂದರೆ ಪಾಂಡವರ ಪರವಾಗಿ ಮತ್ತೆ ಶ್ರೀಕೃಷ್ಣನೇ ಬರ್ತಾನೆ ರಾಯಭಾರಿಯಾಗಿ. ಅವನು ಬಂದಾಗ ಹಸ್ತಿನಾಪುರದ ರಾಜ್ಯಸಭೆಯಲ್ಲಿ ಅವನ್ನ ಬಂಧಿಸಿ ಸೆರೆಮನೆಗೆ ಹಾಕಿಬಿಡಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ತಯಾರಿಸ್ಕೊಂಡಿರ್ತಾರೆ ಇವರು ಶಕುನಿ ದುರ್ಯೋಧನ. ಶಾಂತಿದೂತನಾಗಿ ಆಗಮಿಸಿದಾಗ ಶ್ರೀಕೃಷ್ಣ ಚಮತ್ಕಾರಿ ಹಗ್ಗದಿಂದ ಬಂಧಿಸಲು ಯೋಜನೆಯನ್ನು ತಯಾರಿಸಿರ್ತಾರೆ. ಚಮತ್ಕಾರಿ ಹಗ್ಗ ಅಂದರೆ ಒಂದು ದಪ್ಪೊಂದು ಸರಪಣಿ ರೆಡಿ ಮಾಡಿಸ್ತಾನೆ ದುರ್ಯೋಧನ. ಶ್ರೀಕೃಷ್ಣನನ್ನು ಬಂಧನ ಮಾಡೋದಕ್ಕೆ, ಕಟ್ಟಿ ಹಾಕೋದಕ್ಕೆ ಒಂದು ದೊಡ್ಡ ಸರಪಣಿಯನ್ನೇ ರೆಡಿ ಮಾಡಿಸ್ತಾನೆ ಅವನು, ಯಾರಿಗೆ ಗೊತ್ತಾಗ್ತದೆ. ಇತ್ತ ಒಂದು ವಿರಾಟನ ರಾಜಸಭೆಯಲ್ಲಿ ಅಭಿಮನ್ಯು ಮತ್ತು ಉತ್ತರೆಯರ ವಿವಾಹ ಸಂಪನ್ನ. ವಿವಾಹ ಮುಗೀತು, ವಿವಾಹ ಮಾಡಿಬಿಟ್ರು. ಅಭಿಮನ್ಯು ಮತ್ತು ಉತ್ತರೆಯ ವಿವಾಹವನ್ನು ಮಾಡಿದರು. ಸುಭದ್ರೆ ಭಾಳ ಖುಷಿಯಾಗಿದ್ಲು. ಯಾಕಂದರೆ ಸುಭದ್ರೆಯ ಮಗ ಅಲ್ಲ ಅಭಿಮನ್ಯು. ಆದರೆ ದ್ರೌಪದಿಗೆ ಖುಷಿ ಇಲ್ಲ. ಯಾಕಂದರೆ ದ್ರೌಪದಿ ಭವಿಷ್ಯ ಗೊತ್ತಿತ್ತು, ಅಭಿಮನ್ಯು ಉಳಿಯಲ್ಲ ಅನ್ನೋದು ಗೊತ್ತಿತ್ತು, ಪಾಂಡವರು ಯಾರು ಉಳಿಯಲ್ಲ, ಉತ್ತರೆ ವಿಧವೆ ಆಗ್ತಾಳೆ ಅನ್ನೋದು ಗೊತ್ತಿತ್ತು. ದ್ರೌಪದಿಗೆ ಖುಷಿ ಇಲ್ಲ, ಆದರೆ ಸುಭದ್ರೆಗೆ ಭಾಳ ಖುಷಿ ಇದೆ. ಹಾಗಾಗಿ ನೋಡಿರಿ, ನಾವು ಭವಿಷ್ಯದ ಬಗ್ಗೆ ಹೆಚ್ಚಿಗೆ ಚಿಂತೆ ಮಾಡಬಾರ್ದು. ಭವಿಷ್ಯವನ್ನು ನೆನೆಸ್ಕೊಂಡ್ರೆ ನಿದ್ದೆ ಬರಲ್ಲ ರಾತ್ರಿ ನಮಗೆ. ವರ್ತಮಾನ ಅಷ್ಟೇ ನಾವು ಜೀವನ ಮಾಡಬೇಕಂತ. ಇವತ್ತೇನು ಸಂತೋಷವಾಗಿದ್ವಲ್ಲ ಇದೇ ಜೀವನ. ನಾಳೆಯನ್ನು ನೆನೆಸ್ಕೊಂಡ್ರೆ ನಮಗೆ ನಿದ್ದೆ ಬರಲ್ಲ ರಾತ್ರಿಗೆ. ಹಾಗಾಗಿ ಭವಿಷ್ಯದ ಚಿಂತೆ, ದ್ರೌಪದಿ ಭವಿಷ್ಯದ ಚಿಂತೆ ಇತ್ತು. ಇಲ್ಲಿ ವಿವಾಹ ಆಗ್ತದಂದ್ರೆ ಆಕೆಗೆ ಸಂತೋಷನೇ ಇಲ್ಲ. ವಿವಾಹ ಆದರೆ ಏನು ಮಾಡಬೇಕು, ನಾಳೆ ಅಭಿಮನ್ಯು ಸಾಯ್ತಾನೆ, ಉತ್ತರ ವಿಧವೆ ಆಗ್ತಾಳೆ ಅನ್ನೋದು ಆಕೆಗೆ ಚಿಂತೆ. ಆದರೆ ಸುಭದ್ರೆ ಚಿಂತೆ ಇಲ್ಲ. ಯಾಕಂದ್ರೆ ಆಕೆಗೆ ಮಗ ಮದುವೆ ಆಗಿದ್ದು ಭಾಳ ಸಂತೋಷವಾಗದಳ. ಆಕೆ ಆಶೀರ್ವಾದ ಪಡೆದ ನವದಂಪತಿಗಳು ಎಲ್ಲ ಒಂದು ಹಿರಿಯರ ಹತ್ರ ಒಂದು ಅಭಿಮನ್ಯು ಮತ್ತು ಉತ್ತರೆ ಆಶೀರ್ವಾದವನ್ನು ಪಡ್ಕೊಳ್ತಾರೆ. ವಿದುರ ಮತ್ತು ಸಂಜಯ ಬಂದ್ರಂತ ಹೇಳಿದ್ವಲ್ಲ, ವಿರಾಟ ರಾಜನ ಆಸ್ಥಾನಕ್ಕೆ ಬಂದರು. ಸಂಧಾನದ ವಿಚಾರ ತಿಳಿಸಿದರು. ಈ ರೀತಿ ಹಸ್ತಿನಾಪುರದಿಂದ ಸಂಧಾನಕ್ಕೆ ಕಳಿಸಿದ್ದಾರೆ ನಮ್ಮನ್ನು. ಯುದ್ಧವನ್ನು ಕೈ ಬಿಡುವ ಪ್ರಸ್ತಾಪದೊಂದಿಗೆ ಬಂದಿದ್ದೀವಿ ನಾವು. ಏನು ರಾಜಿಸೂತ್ರ, ನಿಮ್ಮವೇನೇನು ಕಂಡೀಷನ್ ಅದಾವೆ ಅಂತಕ್ಕಂಥದ್ದನ್ನು ಕೇಳೋದಕ್ಕೆ ಅವ್ರು ಬಂದಿದ್ದಾರೆ. ನೀವು ಬರಬೇಕಲ್ಲಿ ಹಸ್ತಿನಾಪುರಕ್ಕೆ ಬಂದರೆ ರಾಜಿಸೂತ್ರವನ್ನು ನಾವು ಮಾಡಿ ಯುದ್ಧವನ್ನು ನಿಲ್ಲಿಸೋಣ ಅಂತಕ್ಕಂಥದ್ದನ್ನು ವಿದುರ ಹೇಳ್ತಾನೆ. ಯಾಕಂದರೆ ವಿದುರನ ಉದ್ದೇಶನೂ ಒಳ್ಳೆಯದಿತ್ತು. ಆದಷ್ಟು ಯಾರಿಗೂ ಅನಾಹುತಗಳಾಗಬಾರ್ದು, ಸಾವು ನೋವುಗಳಾಗಬಾರ್ದು
ಒಂದು ಹಸ್ತಿನಾಪುರ ಅಂತಕ್ಕಂಥದ್ದು ಒಂದು ದೊಡ್ಡ ಸಾಮ್ರಾಜ್ಯ, ಅದು ಹಾಗೆ ಉಳಿಬೇಕು, ಯುದ್ಧ ಆದರೆ ಏನು ಉಳಿಯಲ್ಲ ಅಂತಕ್ಕಂಥದ್ದು ಗೊತ್ತಿತ್ತು ಅವನಿಗೆ. ಅರ್ಜುನನ ಆಕ್ರೋಶ, ಭೀಮನ ವಿರೋಧ, ಇವರಿಗೆಲ್ಲ ಭಾಳ ಸಿಟ್ಟು ಬಂದ್ಬಿಡ್ತು. ಯಾಕಂದರೆ ಕೌರವರಿಂದ ಅನೇಕ ಕಷ್ಟ ಕೋಟಲೆಗಳನ್ನು ಅನುಭವಿಸಿರ್ತಕ್ಕಂಥವ್ರು ಪಾಂಡವರು. ಭೀಮನಿಗೆ ವಿಷವನ್ನು ಹಾಕಿದರು, ಅನೇಕ ಸಮಸ್ಯೆಗಳನ್ನು ತಂದೊಡ್ಡಿದರು. ಆದರೂ ಮತ್ತೆ ಅವ್ರ ಹತ್ರ ನಾವು ರಾಜಿ ಸೂತ್ರ ಮಾಡ್ಕೋಬೇಕಾ, ಸಂಧಾನವನ್ನು ಒಪ್ಕೊಳ್ಬೇಕು ಏನೋ ಅಂತಕ್ಕಂಥದ್ದು ಸಿಟ್ಟು ಬಂದ್ಬಿಡ್ತು ಅವ್ರಿಗೆ ಎಲ್ಲರಿಗೂ. ದ್ರುಪದನ ಪ್ರತಿರೋಧ, ದ್ರೌಪದಿಯ ತಂದೆ ದ್ರುಪದ, ಅವನು ಅಲ್ಲಿಗೆ ಬಂದುಬಿಟ್ಟಿದ್ದಲ್ಲೇ ಯುದ್ಧದ ತಯಾರಿಗಾಗಿ ಅವನು ಪ್ರತಿರೋಧ ವ್ಯಕ್ತಪಡಿಸ್ತಾನೆ. ಇಲ್ಲ, ಬೇಡ, ಯುದ್ಧ ಆದರೆ ನಾವೇ ಜಯ, ನಮ್ಮದೇ ಜಯ, ನಾವ್ಯಾಕೆ ಅವರಿಗೆ ರಾಜಿ ಆಗಬೇಕು, ಸಂಧಾನ ಯಾಕೆ ಮಾಡ್ಕೋಬೇಕು ನಾವು ಅಂತಕ್ಕಂಥದ್ದು ಅವನಿಗೆ. ಯಾಕಂದ್ರೆ ಅವನು ದ್ರುಪದ ಭಾಳ ಪರಾಕ್ರಮಿ, ವೀರ. ವಿದುರನ ನೀತಿ ಪಾಠ, ವಿದುರ ಭಾಳ ಮಹಾಜ್ಞಾನಿ, ಹಂಗಾಗಿ ಅವನು ಮಹಾಮಂತ್ರಿ ಮಾಡಿದ್ರಲ್ಲಿ ಹಸ್ತಿನಾಪುರದಲ್ಲಿ. ಅವನು ಹೇಳ್ತಾನೆ, ವೃದ್ಧರ ಮಕ್ಕಳ ವಿಧವೆಯರ ಪಾಡು, ಯುವಕರ ಸಾವು ತಿಳಿ ಹೇಳಿದ. ನೋಡ್ರಿ, ಯುದ್ಧ ಆದ ನಂತರ ವೃದ್ಧರ ಪಾಡೇನು, ಮಕ್ಕಳ ಪಾಡೇನು, ವಿಧವೆಯವರ ಪಾಡೇನು, ಯುವಕರು ಇರೋದೇ ಇಲ್ಲ ರಾಜ್ಯದಲ್ಲಿ, ಎಲ್ಲ ಯುವಕರು ಸತ್ತೋಗ್ಬಿಟ್ಟಿರ್ತಾರೆ. ಹಾಗಾಗಿ ಆ ನಂತರ ಒಂದು ರಾಜ್ಯವನ್ನು ಕಟ್ಟಬೇಕಂದ್ರೆ ಭಾಳ ಕಷ್ಟ ಇದೆ. ಎಲ್ಲ ಒಂದು ಸಮಸ್ಯೆಗಳನ್ನು ಹೇಳ್ತಾನೆ, ಯುದ್ಧದಿಂದ ಆಗ್ತಕ್ಕಂಥ ನಷ್ಟಗಳು, ತೊಂದರೆಗಳು, ಅನಾಹುತಗಳು, ಮುಂದೆ ಇಡೀ ಒಂದು ಜನಾಂಗವನ್ನು ನಾವು ಹೆಂಗೆ ಕಟ್ಟಬೇಕು, ಒಂದು ಸಾಮ್ರಾಜ್ಯವನ್ನು ಅಂತಕ್ಕಂಥದ್ದನ್ನು ಹೇಳ್ತಾನೆ. ಯುದ್ಧ ಆಗದೆ ಧರ್ಮ ಸಂಸ್ಥಾಪನೆ ಆಗಬಹುದಲ್ಲವೇ? ಇವರೇನು ಹೇಳ್ತಾರೆ ಪಾಂಡವರಿಲ್ಲ, ಧರ್ಮ ಸಂಸ್ಥಾಪನೆ ಆಗ್ಬೇಕಂದ್ರೆ ಯುದ್ಧ ಆಗ್ಬೇಕಂತಾರೆ. ಆಯಿತು, ಯುದ್ಧ ಆಗದಂಗೆ ಧರ್ಮ ಸಂಸ್ಥಾಪನೆ ಆಗ್ಬೋದಲ್ಲ, ಮನಪರಿವರ್ತನೆಯಿಂದ ಆಗ್ಬೋದಲ್ಲ. ಅವರನ್ನು ಕೌರವರನ್ನು ಮನವೊಲಿಸಿ, ನೀವು ಮನವೊಲಿಸಿ, ಇಬ್ಬರು ಒಂದು ಒಪ್ಪಂದಕ್ಕೆ ಬಂದಾಗ ಯುದ್ಧ ಆಗಲ್ಲಲ್ಲ, ಅವಾಗಲೂ ಧರ್ಮ ಸಂಸ್ಥಾಪನೆ ಆಗುತ್ತಲ್ಲ ಅಂತಕ್ಕಂಥದ್ದನ್ನು ವಿದುರ ಹೇಳ್ತಾನೆ. ಆದರೆ ಅವನು ಹೇಳೋದು ಕರೆಕ್ಟ್ ಇದೆ. ಆದರೆ ಅಂಥ ಒಂದು ಮನವನ್ನು ಬದಲಾವಣೆ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಅವರಲ್ಲಿಲ್ಲ, ಕೌರವರಲ್ಲಿಲ್ಲ. ಅವ್ರ ಮನಪರಿವರ್ತನೆಗೆ ಸಿದ್ಧರಿಲ್ಲ ಅವರಿಬ್ಬರು ಕೌರವರು. ಶಾಂತಿಗೆ ಒಂದು ಅವಕಾಶ ಕೊಡಿರಿ, ವಿದುರ ಹೇಳ್ತಾನೆ. ಈಗ ಶಾಂತಿಗೆ ಹಸ್ತಿನಾಪುರದಿಂದ ಬಂದೀವಿ, ಹಾಗಾಗಿ ಒಂದು ಅವಕಾಶ ಕೊಡ್ರಿ. ಮುಂದೆ ಅವರು ಒಪ್ಪಲಿಲ್ಲ, ನೀವು ಒಪ್ಪಲಿಲ್ಲ ಅಂದರೆ ಯುದ್ಧ ಆಗಲೇಬೇಕು, ಅವು ಕುರುಕ್ಷೇತ್ರ ಯುದ್ಧ. ಒಂದು ಅವಕಾಶವನ್ನು ಕೊಡ್ರಿ, ಈಗ ಒಂದು ಸಂಧಿಗೆ ಒಂದು ಅವಕಾಶವನ್ನು, ಶಾಂತಿಯ ಒಂದು ಮಾರ್ಗಕ್ಕೆ ಅವಕಾಶವನ್ನು ಕೊಡ್ರಿ ಅಂತಕ್ಕಂಥದ್ದನ್ನು ಕೇಳ್ತಾನೆ. ಒಪ್ಪದ ಪಾಂಡವರು. ಆದರೆ ಇವರು ಒಪ್ಪಲ್ಲ ಪಾಂಡವರು, ಯಾಕಂದರೆ ಅವ್ರ ಮೇಲೆ ಭಾಳ ಸಿಟ್ಟಿತ್ತು ಕೌರವ್ರ ಮೇಲೆ. ಅವ್ರು ಏನೇನು ಅನಾಚಾರಗಳನ್ನು ಮಾಡಿದರು ಇವ್ರ ಮೇಲೆಲ್ಲ, ಅವೆಲ್ಲ ನೆನಪಿಗೆ ಬರ್ತವೆ. ರಾಜ್ಯಸಭೆಯಲ್ಲಿ ದ್ರೌಪದಿ ಅವಮಾನ ಮಾಡಿರ್ತಕ್ಕಂಥದ್ದು ಅವೆಲ್ಲ ನೆನಪಿಗೆ ಬಂದಾಗ ಯಾರಿಗಾದರೂ ಸಹಜನೇ ಸಿಟ್ಟು ಬರ್ತಕ್ಕಂಥದ್ದು. ಯುದ್ಧಕ್ಕೆ ಮೊದಲು ಶಾಂತಿ ಪ್ರಸ್ತಾಪದ ಪ್ರಯತ್ನ ಅನಿವಾರ್ಯ ಮತ್ತು ಧರ್ಮ. ನೋಡ್ರಿ, ಯುಧಿಷ್ಠಿರ ಹೇಳ್ತಾನೆ, ಇವನು ಧರ್ಮರಾಯ ಅಂತ ಅದಕ್ಕೆ ಹೆಸರು ಅವನಿಗೆ ಧರ್ಮ ಅಂತಂದು ಬಂದುಬಿಟ್ರೆ ಸಾಕು, ಅವನೆಲ್ಲ ಬಿಟ್ಬಿಡ್ತಾನೆ ಧರ್ಮ. ಅವನು ಒಪ್ಪಿಗೆ ಅಂತಾನೆ, ಇಲ್ಲ, ವಿದುರ ಹೇಳೋದು ಕರೆಕ್ಟ್ ಇದೆ. ಈಗ ಯುದ್ಧಕ್ಕೆ ಮೊದಲು ಶಾಂತಿ ಪ್ರಸ್ತಾಪ ಸಹಜವಾಗಿ ಬರಲೇಬೇಕು. ಶಾಂತಿಗೆ ಒಪ್ಪದೇ ಇದ್ದಾಗ ಮಾತ್ರ ಯುದ್ಧ ಅನಿವಾರ್ಯ ಆಗುತ್ತೆ. ಹಾಗಾಗಿ ಅದು ಒಂದು ಧರ್ಮ ನಮ್ಮದು, ನಾವು ಒಪ್ಪಿಕೊಳ್ತಕ್ಕಂಥದ್ದು ಒಂದು ಧರ್ಮ. ನಾವು ಈಗ ಅವ್ರು ಶಾಂತಿ ಪ್ರಸ್ತಾಪ ತೊಗೊಂಡು ನಮ್ಮ ಹತ್ರ ಬಂದರಂದಾಗ ನಾವು ಅದನ್ನು ವಿರೋಧ ಮಾಡಬಾರ್ದು, ನಾವು ಒಪ್ಪಿಕೊಳ್ಳೋಣ ಫಸ್ಟು. ಆನಂತರ ಅಲ್ಲಿ ಏನೇನು ನಡೀತೈತೆ ನೋಡಿಕೊಂಡು ನಮಗೆ ಒಪ್ಪಿಗೆ ಆಗಲಿಲ್ಲಪ್ಪ ಅಂದಾಗ ಆವಾಗ ಯುದ್ಧ ಅನಿವಾರ್ಯ ಆಗುತ್ತಲ್ಲ ಅಂತಕ್ಕಂಥದ್ದನ್ನು ಯುಧಿಷ್ಠಿರ ಹೇಳ್ತಾನೆ. ಭವಿಷ್ಯ ನೆನೆದು ದ್ರೌಪದಿಯ ಕಣ್ಣೀರು. ಆ ಒಂದು ಭವಿಷ್ಯ ನೆನೆದ್ಬಿಟ್ರೆ ಆಕೆ ಚಿಂತೆ, ಅಷ್ಟು ನಿದ್ದೆನೇ ಬರೋಲ್ಲ ಆಕೆ ದ್ರೌಪದಿಗೆ. ಇಡೀ ಕುರುವಂಶ ನಾಶ ಆಗುತ್ತಂತ ಹೇಳ್ಬಿಟ್ಟು ಶ್ರೀಕೃಷ್ಣ ಪಂಚಪಾಂಡವರನ್ನು ಬಿಟ್ಟು ಉಳಿದರೆಲ್ಲರೂ ನಾಶ ಆಗ್ತಾರೆ, ಇಡೀ ಕುರುವಂಶ ಅಂತ ಹೇಳ್ಬಿಟ್ಟ ಶ್ರೀಕೃಷ್ಣ. ಯುದ್ಧದ ಭವಿಷ್ಯವನ್ನು ದ್ರೌಪದಿಗೆ ಹೇಳ್ಬಿಟ್ಟಿದ್ದಾರೆ. ಯುದ್ಧದ ಭವಿಷ್ಯ ಅವರಿಬ್ಬರಿಗೆ ಗೊತ್ತಿತ್ತು, ಶ್ರೀಕೃಷ್ಣನಿಗೆ ಮತ್ತು ದ್ರೌಪದಿಗೆ. ಆಕೆ ಕಣ್ಣೀರಾಗ್ತಾಳೆ, ಏನಿದೆ ಯುದ್ಧ ಮಾಡಿದರೂ ಉಳಿಯಲ್ಲ, ಯುದ್ಧ ಹೆಂಗೆ ಮಾಡೋಣ ಅಂತಕ್ಕಂಥದ್ದು ಆಕೆಗೆ. ಶಾಂತಿ ಪ್ರಸ್ತಾಪ ಬೇಡ, ಆದರೂ ಗಟ್ಟಿ ಮನಸ್ಸು ಮಾಡ್ತಾಳೆ ಆಕೆ. ನಮ್ಮವರು ಬಲಿದಾನ ಆದರೂ ಚಿಂತಿಲ್ಲ, ನನ್ನ ಮಕ್ಕಳು ಬಲಿದಾನ ಆದರೂ ಚಿಂತಿಲ್ಲ, ಧರ್ಮ ಸಂಸ್ಥಾಪನೆಗಾಗಿ ಯುದ್ಧ ಅನಿವಾರ್ಯ, ಶಾಂತಿ ಪ್ರಸ್ತಾಪ ಬೇಡ ಅಂತ ಹೇಳ್ತಾಳೆ ಆಕೆ. ದ್ರೌಪದಿ ಹೇಳ್ತಾಳೆ, ಮೃತ್ಯುದಂಡ ಅನಿವಾರ್ಯ, ಅವ್ರಿಗೆ ಶಿಕ್ಷೆ ಕೊಡಲೇಬೇಕು ನಾವು. ಅವರಷ್ಟು ಅಯೋಗ್ಯ ಕೆಲಸಗಳನ್ನು ಮಾಡಿದ್ದಾರೆ ಕೌರವರು, ಅವ್ರಿಗೆ ಶಿಕ್ಷೆ ಕೊಡಬೇಕು ನಾವು. ನಮ್ಮವ್ರ ಬಲಿದಾನ ಆದರೂ ಚಿಂತೆ ಇಲ್ಲ, ಇಡೀ ಪಾಂಡವರ ಕುರುಕುಲದ ಬಲಿದಾನ ಆದರೂ ಚಿಂತೆ ಇಲ್ಲ, ಅವ್ರಿಗೆ ಶಿಕ್ಷೆ ಕೊಡಬೇಕು, ಧರ್ಮ ಸಂಸ್ಥಾಪನೆ ಆಗಬೇಕು ಅಂತಕ್ಕಂಥದ್ದನ್ನು ಹೇಳ್ತಾಳೆ. ಆಗ ಶ್ರೀಕೃಷ್ಣ ಹೇಳ್ತಾನೆ, ನೋಡ್ರಿ, ಈಗೇನು ಶಾಂತಿ ಪ್ರಸ್ತಾಪಕ್ಕೆ ಬಂದಾರಲ್ಲ, ಅದರಿಂದ ಏನು ಯುದ್ಧ ನಿಲ್ಲಲ್ಲ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಯಾಕಂದರೆ ಭವಿಷ್ಯ ಗೊತ್ತಿತ್ತಲ್ಲ ಶ್ರೀಕೃಷ್ಣನಿಗೆ. ನಿನ್ನ ಮೇಲಲ್ಲ ದುರ್ಯೋಧನನ ಮೇಲೆ ವಿಶ್ವಾಸವಿಡು, ಯುದ್ಧ ನಡೆಯುವುದು.
ನೀವು ಒಪ್ಪಿಕೊಂಡ್ರೆ ದುರ್ಯೋಧನ ಒಪ್ಪಲ್ಲ, ಅವನು ಯುದ್ಧ ಮಾಡೇ ಮಾಡ್ತಾನಂತ ಶ್ರೀಕೃಷ್ಣನಿಗೆ ಗೊತ್ತು. ನೀವು ಶಾಂತಿಗೆ ಒಪ್ಪಿಕೊಂಡ್ರು ಕೂಡ ದುರ್ಯೋಧನ ಒಪ್ಪಿಕೊಳ್ಳಲ್ಲ. ಬಟ್ ಈಗ ಒಪ್ಪಿಕೊಳ್ರಿ, ಮುಂದೆ ಏನಾಗುತ್ತೆ ಹಸ್ತಿನಾಪುರದ ರಾಜ್ಯಸಭೆಯಲ್ಲಿ ತೀರ್ಮಾನ ಆಗುತ್ತೆ. ಅದು ಅವಾಗ ದುರ್ಯೋಧನ ಒಪ್ಪಿಕೊಳ್ಳಲ್ಲ. ಯುದ್ಧ ಇದು 100ಕ್ಕೆ 100 ಆಗೇ ಆಗುತ್ತೆ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ದ್ರೌಪದಿಗೆ ಹೇಳ್ತಾನೆ. ಇತ್ತ ಕೌರವರಿಂದ ಶ್ರೀಕೃಷ್ಣನನ್ನು ಬಂಧಿಸಲು ದಪ್ಪ ಸರಪಳಿ ನಿರ್ಮಾಣ. ಇವನು ಶಕುನಿ ಮತ್ತು ದುರ್ಯೋಧನ ದಪ್ಪನ ಸರಪಣಿ, ಹಗ್ಗ, ದೊಡ್ಡ ದೊಡ್ಡ ಸರಪಣಿನ ಇದಕ್ಕಾಗಿಯೇ ತಯಾರು ಮಾಡ್ತಾರೆ ಅವರು. ಶ್ರೀಕೃಷ್ಣನನ್ನು ಬಂಧನ ಮಾಡೋದಕ್ಕೆ ಆ ಒಂದು ಸರಪಣಿಯನ್ನು ಕಟ್ಟೋದಕ್ಕೆ ತಯಾರು ಮಾಡಿಸ್ತಾರೆ ಕುಲುಮೆಯಲ್ಲಿ. ಭಗವಂತ ಅವನಲ್ಲ, ಶಕುನಿ ಹೇಳ್ತಾನೆ ನೋಡ್ರಿ. ಎಲ್ಲರೂ ಅವನ್ನ ಭಗವಂತ ಅಂತಾರೆ, ಪರಮಾತ್ಮ ಅಂತಾರೆ, ದೇವರು ಅಂತಾರೆ ಶ್ರೀಕೃಷ್ಣನ. ಆದರೆ ಅವನೇನು ದೇವರಲ್ಲ, ಅವನೊಬ್ಬ ಮನುಷ್ಯ ಅಂತ ಹೇಳ್ತಾನೆ ಇವನು ಶಕುನಿ. ಯಾವ ಭಯವಿಲ್ಲ ಅವನ ಹತ್ರ, ಶಸ್ತ್ರನೇ ಇಲ್ಲ ಅವನ ಏನು ಭಯ ಇತ್ತು ನಮಗೆ? ಶ್ರೀಕೃಷ್ಣನಿಗೆ ನಮಗೇನು ಭಯನೇ ಇಲ್ಲ ಅಂತ ಹೇಳ್ತಾನೆ ಶಕುನಿ. ಅವನು ನಿಶಸ್ತ್ರವಾಗಿ ಯುದ್ಧದಲ್ಲಿ ಭಾಗವಹಿಸಿದಂತ ಹೇಳ್ಬಿಟ್ಟಿದ್ದಾನೆ. ಯಾವುದೇ ಶಸ್ತ್ರಾಸ್ತ್ರಗಳಿರಲ್ಲ ಅಂತ ಹೇಳಿದ್ದಾನೆ. ಅವನೇನು ಭಗವಂತನೂ ಅಲ್ಲ, ಪರಮಾತ್ಮನೂ ಅಲ್ಲ, ದೇವರು ಅಲ್ಲ. ಹಾಗಾಗಿ ಶ್ರೀಕೃಷ್ಣಂದು ಏನು ಭಯ ಇಲ್ಲ. ಅವ್ನು ಕಟ್ಟಿ ಹಾಕ್ಬಿಡೋಣ, ಕಟ್ಟಿ ಸೆರೆಮನೆಗೆ ಹಾಕಿಬಿಟ್ರೆ ನಾವು ಯುದ್ಧ ಮಾಡೋಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು. ಒಬ್ಬ ಮಲ್ಲ ಇಬ್ಬರು ಪಂಡಿತರಿಗೆ ಸಮ, ದುರ್ಯೋಧನ ಹೇಳ್ತಾನೆ ನೋಡ್ರಿ. ಒಬ್ಬ ಮಲ್ಲ ಇಬ್ಬರು ಪಂಡಿತರಿಗೆ ಸಮ ಅಂತೆ. ಅಂದರೆ ಇಬ್ಬರು ಪಂಡಿತರು ಏನು ಜಾಣ್ರಿರ್ತಾರಲ್ಲ, ಅದಕ್ಕಿಂತ ಒಬ್ಬ ಮಲ್ಲ ಅಂದರೆ ಶಕ್ತಿಯುತವಾಗಿರ್ತಕ್ಕಂಥವನು, ಒಡೆಯನು, ಸಾಯಿಸನು ಬೇರೆಯವ್ರನ್ನ, ಅವ್ರಿಗೆ ಸಮ ಅಂತ ಹೇಳ್ತಾನೆ. ಅಂದರೆ ಆ ಒಂದು ಇಬ್ಬರು ಪಂಡಿತರಿಂದ ಏನು ಉಪಯೋಗ ಆಗತ್ತಲ್ಲ, ಅಷ್ಟು ಉಪಯೋಗ ಒಬ್ಬ ಚೆಟ್ಟಿ ಅಥವಾ ಮಲ್ಲ ಅವರಿಂದ ಉಪಯೋಗ ಆಗುತ್ತೆ. ಅಂದರೆ ಶಕ್ತಿನೇ ಪ್ರಾಧಾನ್ಯ ಅಂತಕ್ಕಂಥದ್ದು ದುರ್ಯೋಧನ ಪ್ರತಿಪಾದನೆ ಮಾಡ್ತಕ್ಕಂಥದ್ದು. ಕರ್ಣ, ಭೀಷ್ಮ, ದ್ರೋಣ, ಕೃಪ, ವಿದುರ ಶ್ರೀಕೃಷ್ಣನಿಂದ ಪ್ರಭಾವಿತರಾಗಿರುವರು. ನೋಡಿರಿ, ದುರ್ಯೋಧನ ಹೇಳ್ತಾನೆ, ಕರ್ಣ ದುರ್ಯೋಧನ ಜೊತೆಗಿರ್ತಕ್ಕಂಥ ಸ್ನೇಹಿತ ಕರ್ಣ, ಇವನು ಸಹ ಶ್ರೀಕೃಷ್ಣನಿಂದ ಪ್ರಭಾವಿತ ಆಗ್ಯಾನೆ. ಶ್ರೀಕೃಷ್ಣ ಅಂದರೆ ಗೌರವವನ್ನು ಕೊಡ್ತಾನೆ. ಅದೇ ರೀತಿ ಭೀಷ್ಮಾಚಾರ್ಯರು ಶ್ರೀಕೃಷ್ಣನಿಗೆ ಗೌರವವನ್ನು ಕೊಡ್ತಾರೆ. ದ್ರೋಣಾಚಾರ್ಯರು ಶ್ರೀಕೃಷ್ಣನಿಂದ ಪ್ರಭಾವಿತರಾಗ್ಯಾರೆ. ಕೃಪಾಚಾರ್ಯರು ಆ ಒಂದು ಕುಲಗುರುಗಳು, ಕೌರವರ ಕುಲಗುರುಗಳು ಕೃಪಾಚಾರ್ಯರು, ಅವರು ಸಹ ಶ್ರೀಕೃಷ್ಣನಿಂದ ಪ್ರಭಾವಿತ ಆಗ್ಯಾರೆ. ವಿದುರ ಅವನು ಶ್ರೀಕೃಷ್ಣನ ಇಂದ ಪ್ರಭಾವಿತ ಆಗ್ಯಾನೆ. ಹಾಗಾಗಿ ಶ್ರೀಕೃಷ್ಣನನ್ನು ಇವರೆಲ್ಲ ಶ್ರೀಕೃಷ್ಣನಿಂದ ಪ್ರಭಾವಿತರಾಗ್ಯಾರ ಇವರು. ಅಂದರೆ ಶ್ರೀಕೃಷ್ಣನ ಪ್ರಭಾವ ಇವರೆಲ್ಲರ ಮೇಲೆ ಇದೆ. ಒಂದು ಮೂಲೆಯಲ್ಲಿ ಅವರೆಲ್ಲ ಪ್ರಭಾವ ಈ ಮೇಲೆ ಇದೆ. ಹಾಗಾಗಿ ಅಹಂಕಾರ ಬೇಡ, ಶಕುನಿ ಹೇಳ್ತಾನೆ ದುರ್ಯೋಧನನಿಗೆ. ಶ್ರೀಕೃಷ್ಣನನ್ನು ನಾವು ಸಾಮಾನ್ಯ ಅಂತಕ್ಕಂಥ ಭಾವಿಸೋದು ಬೇಡ. ಇವರು ಇಷ್ಟೆಲ್ಲ ಜನದ ಮೇಲೆ ಅವನ ಪ್ರಭಾವ ಇದೆ, ಶ್ರೀಕೃಷ್ಣ ಪ್ರಭಾವ. ಹಾಗಾಗಿ ಅವನನ್ನು ನಾವು ಸಾಮಾನ್ಯ ಅಂತಕ್ಕಂಥ ಯೋಚನೆ ಮಾಡೋದು ಬೇಡ ಅಂತಕ್ಕಂಥದ್ದನ್ನು ಶಕುನಿ ಹೇಳ್ತಾನೆ. ಬಂದಿಯಾಗಿಸಿ ಕಾರಾಗೃಹಕ್ಕೆ ಹಾಕಿ, ಅವನೇನು ಮಾಡಬೇಕು? ಸರಪಳಿಯಿಂದ ಬಂಧನ ಮಾಡಬೇಕು. ಬಂಧನ ಮಾಡಿ ಸೆರೆಮನೆಗೆ ತಳ್ಳಿಬಿಡಬೇಕು. ಅವಾಗ ಯುದ್ಧ ಪ್ರಾರಂಭ ಮಾಡೋಣ ನಾವು. ಆವಾಗ ಶ್ರೀಕೃಷ್ಣನ ಸಹಾಯ ಪಾಂಡವರಿಗಿರಲ್ಲ. ಅವಾಗೇನಾಗುತ್ತೆ? ಸಹಜವಾಗಿ ನಾವು ಗೆಲ್ತೀವಿ, ಪಾಂಡವರು ಸೋಲ್ತಾರೆ. ಆಮೇಲೆ ಅಕ್ಷೋಹಿಣಿ ಸೈನ್ಯ ಕೂಡ ನಮ್ಗೆ ಜಾಸ್ತಿ ಇದೆ ಅಂತಕ್ಕಂಥದ್ದು ಶಕುನಿಯ ಲೆಕ್ಕಾಚಾರ. ರಾಜ್ಯಸಭೆಯಲ್ಲಿ ಬಂಧಿಸುವೆನು ದುರ್ಯೋಧನ ಮತ್ತು ದುಶ್ಯಾಸನನ ಶಕುನಿಯ ಅಟ್ಟಹಾಸ. ಆಯಿತು, ಅದೇ ಪ್ರಕಾರನೇ ಅವರೇನು ಒಂದು ಸರಪಣಿಯನ್ನು ಮಾಡಿಸಿದ್ರ, ಅವನು ರಾಜ್ಯಸಭೆಗೆ ಹೆಂಗೂ ಬರ್ತಾನೆ, ರಾಯಭಾರಿಯಾಗಿ ಬರ್ತಾನೆ, ಪಾಂಡವರ ರಾಯಭಾರಿಯಾಗಿ ಸಂಧಿಯ ಪ್ರಸ್ತಾಪಕ್ಕೆ ಬರ್ತಾನೆ. ಆ ಸಮಯದಲ್ಲಿ ನಾವು ಅವನನ್ನು ಬಂಧಿಸಿ ಸೆರೆಮನೆಗೆ ಹಾಕಿಬಿಡೋಣ ಅಂತಕ್ಕಂಥದ್ದನ್ನು ಮಾತಾಡ್ಕೊಳ್ತಾರೆ. ಹಸ್ತಿನಾಪುರಕ್ಕೆ ಶ್ರೀಕೃಷ್ಣನ ಆಗಮನ. ಇವರೇನು ವಿದುರ ಮತ್ತು ಸಂಜಯ ಮೊದಲು ಹೇಳಿದ್ರಲ್ಲ, ಇಲ್ಲ ನೀವು ಬರಬೇಕು ಹಸ್ತಿನಾಪುರಕ್ಕೆ, ನಿಮ್ಮದು ಒಬ್ಬ ರಾಯಭಾರಿಯನ್ನು ಕಳಿಸ್ರಿ, ಸಂಧಿಯ ಪ್ರಸ್ತಾಪವನ್ನು ಅಲ್ಲಿ ಮಾಡೋಣ ಅಂತಕ್ಕಂಥದ್ದನ್ನು ಹೇಳಿದ್ರಲ್ಲ, ಅದೇ ರೀತಿ ಪಾಂಡವರು ಶ್ರೀಕೃಷ್ಣನನ್ನು ಕಳಿಸ್ತಾರೆ ಹಸ್ತಿನಾಪುರಕ್ಕೆ. ಸಂಧಿಯ ಪ್ರಸ್ತಾಪವನ್ನು ತೆಗೆದುಕೊಂಡು ಯಾವ ರೀತಿ ಮತ್ತು ರಾಜಿ ಆಗ್ಬೋದು, ಯುದ್ಧ ನಡೆದಂಗೆ ಯಾವ ರೀತಿ ನಾವು ಇಬ್ಬರು ಒಮ್ಮತದಿಂದ ಹೋಗ್ಬೋದು ಅಂತಕ್ಕಂಥ ಒಂದು ಪ್ರಸ್ತಾಪಕ್ಕೆ ಶ್ರೀಕೃಷ್ಣನನ್ನು ಕಳಿಸ್ತಾರೆ. ಬರ್ತಾನೆ. ಭೀಷ್ಮರು ಸ್ವಾಗತವನ್ನು ಮಾಡ್ತಾರೆ. ಶ್ರೀಕೃಷ್ಣ ಬಂದ ತಕ್ಷಣ ಭೀಷ್ಮರು ಸ್ವಾಗತವನ್ನು ರಾಜ್ಯಸಭೆಯಲ್ಲಿ ಮಾಡ್ತಾರೆ. ಇವನ ಆದರ ಗೌರವ ಅಪಾಸದಲ್ಲಿ ಕೊನೆಗೊಳ್ಳುವುದು. ನೋಡ್ರಿ, ದುರ್ಯೋಧನ ಅಂದ್ಕೊಳ್ತಾನೆ, ಇವ್ರಿಗೇನು ಈಗ ಇಷ್ಟೆಲ್ಲ ಗೌರವ ಒಂದು ಸನ್ಮಾನವನ್ನು ಕೊಡ್ತಾರಲ್ಲ ಇವರೆಲ್ಲ, ಭೀಷ್ಮಾಚಾರ್ಯ ಇವರೆಲ್ಲ, ಕೊನೆಗೆ ಇವರಿಗೆ ಅಪಾಸದಲ್ಲಿ ಕೊನೆಗೊಳ್ತತೆ ಅಂತಕ್ಕಂಥದ್ದನ್ನು ಇವನು ಮಾತಾಡ್ಕೊಳ್ತಾನೆ ದುರ್ಯೋಧನ. ಧೃತರಾಷ್ಟ್ರನಿಗೆ ನಮಸ್ಕರಿಸಿದ ಶ್ರೀಕೃಷ್ಣ ರಾಜ್ಯಸಭೆಗೆ ಬರ್ತಾನಲ್ಲ, ರಾಜ್ಯಸಭೆಗೆ ಬಂದ ತಕ್ಷಣವೇ ಅವನ ಕಾರ್ಯಕಾರಿ ರಾಜ, ಅದು ಒಂದು ಸಂಸ್ಕಾರ. ಅಲ್ಲಿ ಬಂದ ತಕ್ಷಣ ರಾಜನಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು. ಹಾಗಾಗಿ ಧೃತರಾಷ್ಟ್ರನಿಗೆ ನಮಸ್ಕಾರ ಮಾಡ್ತಾನೆ ಶ್ರೀಕೃಷ್ಣ.
ಪಾಂಡವರ ಸಂದೇಶ ತಂದಿದ್ದೇನೆ, ಪಾಂಡವರಿಂದ ಒಂದು ಸಂದೇಶವನ್ನು ತಂದಿದ್ದೇನೆ ನಾನು, ಅದನ್ನು ನಾನು ನಾಳೆ ರಾಜಸಭೆಯಲ್ಲಿ ಹೇಳ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಗಾಂಧಾರಿಗೆ ನಮಸ್ಕಾರ ಮಾಡ್ತಾನೆ, ಪ್ರಣಾಮ ಮಾಡ್ತಾನೆ. ಶಾಂತಿಯ ಮಾರ್ಗ ತೋರಿಸಿ ಗಾಂಧಾರಿ ಹೇಳ್ತಾಳೆ, ನೋಡ್ರಿ ಯುದ್ಧವನ್ನು ಬೇಡ, ನಮಗೆ ಯುದ್ಧದಿಂದ ಅನೇಕ ಸಾವು ನೋವುಗಳಾಗ್ತವೆ, ಹಾಗಾಗಿ ಒಂದು ರಾಜ್ಯ ದುರ್ಭಿಕ್ಷಕ್ಕೆ ಹೋಗುತ್ತೆ, ಒಂದು ಶಾಂತಿಯ ಪ್ರಸ್ತಾಪವನ್ನು ನೀವು ತೋರಿಸ್ರಿ ಅಂತಕ್ಕಂಥದ್ದನ್ನು ಗಾಂಧಾರಿ ಶ್ರೀಕೃಷ್ಣನಿಗೆ ಮನವರಿಕೆ ಮಾಡ್ತಾಳೆ. ಪ್ರಯತ್ನ ಮಾಡುವೇನು, ಶ್ರೀಕೃಷ್ಣ ಹೇಳ್ತಾನೆ, ಆಯಿತು ಪ್ರಯತ್ನ ಮಾಡ್ತೀನಿ, ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಮಾಡ್ತೀನಿ, ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಪ್ರಯತ್ನ ಮಾಡ್ತೀನಿ, ಆದರೆ ಅದಕ್ಕೂ ಮೀರಿದಾಗ ಯುದ್ಧ ಅನಿವಾರ್ಯ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾರೆ. ಕುಂತಿ, ಭೀಷ್ಮ, ದ್ರೋಣ, ವಿದುರರಿಗೆ ಪ್ರಣಾಮವನ್ನು ಮಾಡ್ತಾನೆ. ಎಲ್ಲರಿಗೂ ನಮಸ್ಕಾರವನ್ನು, ರಾಜ್ಯಸಭೆಯಲ್ಲಿ ಏನು ಇವರೆಲ್ಲ ಇದ್ರಲ್ಲ ಇವರೆಲ್ಲರಿಗೂ ಸಹ ನಮಸ್ಕಾರವನ್ನು ಶ್ರೀಕೃಷ್ಣ ಮಾಡ್ತಾನೆ. ವಿದುರನ ಭವನದಲ್ಲಿ ಉಳಿಯುವೆ, ನಾಳೆ ರಾಜ್ಯಸಭೆಯಲ್ಲಿ ಭೇಟಿಯಾಗುತ್ತೇನೆ. ನೋಡ್ರಿ ಇವನು ಎಲ್ಲಿ ಅಂತಂದರೆ ವಿದುರನ ನಾನು ಮನೆಯಲ್ಲೇ ಉಳ್ಕೊಳ್ತೇನೆ ಅಂತ ಹೇಳ್ತಾನೆ. ಭಾಳ ಸರಳವಾಗಿರ್ತಕ್ಕಂಥ ಜೀವಿ ವಿದುರ, ಮಹಾಜ್ಞಾನಿ. ಅಂಥವನ ಮನೆಯಲ್ಲಿ ಅವನು ದಾಸಿಪುತ್ರ, ಅಂಥವನ ಮನೆಯಲ್ಲೇ ನಾನು ಉಳ್ಕೊಳ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾನೆ ಶ್ರೀಕೃಷ್ಣ. ನಾಳೆ ರಾಜ್ಯಸಭೆಯಲ್ಲಿ ನಾನೇನು ಸಂದೇಶ ತಂದಿನೋ ಆ ಪ್ರಕಾರ ನಾನು ಸಂದೇಶವನ್ನು ಹೇಳ್ತೀನಿ, ಅದಕ್ಕೆ ನೀವೇನು ಅದಕ್ಕೆ ಪ್ರತ್ಯುತ್ತರ ಕೊಡ್ತೀರೋ ನೋಡಿ ಈ ಒಂದು ಸಂಧಿಯ ಪ್ರಸ್ತಾಪವನ್ನು ನಾವು ಮುಂದಕ್ಕೆ ಮುಂದುವರ್ಸೋಣ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಶ್ರೀಕೃಷ್ಣನಿಗೆ ಪ್ರಣಾಮ ಕರ್ಣನು ನಮಸ್ಕಾರವನ್ನು ಮಾಡ್ತಾನೆ, ಶ್ರೀಕೃಷ್ಣನಿಗೆ ಬಂದು ನಮಸ್ಕಾರವನ್ನು ಮಾಡ್ತಾನೆ. ಅದಕ್ಕಿಂತ ಮುಂಚೆ ಇವನು ಪ್ರಾರಂಭದಲ್ಲಿ ಶ್ರೀಕೃಷ್ಣ ಹಸ್ತಿನಾಪುರಕ್ಕೆ ಬರುವಾಗ ಒಂದು ಬಿಲ್ವಿದ್ಯೆಯಿಂದನೇ ಅವನು ಒಂದು ಪುಷ್ಪನ ಅರ್ಚನೆಯನ್ನು ಮಾಡಿರ್ತಾನೆ ಶ್ರೀಕೃಷ್ಣನಿಗೆ. ಅದಕ್ಕೆ ಹೇಳ್ತಾನೆ ನೋಡ್ರಿ ಶ್ರೀಕೃಷ್ಣ, ನಾನು ಪ್ರಸನ್ನನಾಗಿರುವೆ, ಇನ್ನು ಒಂದು ಬಿಲ್ವಿದ್ಯೆಯ ಒಂದು ಪುಷ್ಪಾರ್ಚನೆ ಮಾಡಿದಲ್ಲ ಅದರಿಂದ ನಾನು ಭಾಳ ಪ್ರಸನ್ನನಾಗಿದ್ದೀನಿ ಅಂತ ಹೇಳ್ತಾನೆ ಶ್ರೀಕೃಷ್ಣನಿಗೆ. ಇಬ್ಬರ ಶಕ್ತಿ ಅದ್ವಿತೀಯ, ಶ್ರೀಕೃಷ್ಣ ಹೇಳ್ತಾನೆ, ನೀನು ಅರ್ಜುನ ಇಬ್ಬರು ಸೇರಿದರೆ, ಕರ್ಣ ಮತ್ತು ಅರ್ಜುನನ ಶಕ್ತಿ ಇಬ್ಬರು ಸೇರಿದರೆ ಭಾಳ ಅದ್ವಿತೀಯ ಆಕತೆ. ಕರ್ಣ ಅರ್ಜುನರ ಯುದ್ಧ ಅಂತಲೇ ಒಂದು ನಾಟಕ ಪ್ರಸಂಗದವು, ಅವೆಲ್ಲ ಬಯಲಾಟಗಳು ಆಡ್ತಾಯಿದ್ರು, ಕರ್ಣ ಅರ್ಜುನರ ಯುದ್ಧ ಅಂತಕ್ಕಂಥದ್ದು. ಅಂದರೆ ಭಾಳ ಕರ್ಣ ಅರ್ಜುನ ಯುದ್ಧ ಮಾಡ್ತಕ್ಕಂಥದ್ದು ಬಹಳ ರೋಚಕವಾಗಿರ್ತಕ್ಕಂಥ ಯುದ್ಧ ಅದು. ಹಂಗೆ ನಿಮ್ಮಿಬ್ಬರು ಶಕ್ತಿ ಸೇರಿದರೆ ಬಹಳ ಅದ್ವಿತೀಯವಾಗಿತ್ತು ಪ್ರಪಂಚದಲ್ಲಿ ಅಂತಕ್ಕಂಥದ್ದು. ಯಾಕಂದರೆ ಕರ್ಣನು ಸಹ ಬಹಳ ವೀರ ಯೋಧ, ಬಿಲ್ವಿದ್ಯೆಯಲ್ಲಿ ಪ್ರವೀಣ ಅವನು ಸಹ. ಅರ್ಜುನನಿಗೆ ಸರಿಸಾಟಿಯಾಗಿ ಬಲ್ಲ ಯಾವುದಾದ್ರೂ ಒಬ್ಬ ಬಿಲ್ವಿದ್ಯೆಯ ಇದ್ದರೆ ಅವನು ಕರ್ಣ ಮಾತ್ರ ಅಂತಕ್ಕಂಥದ್ದು. ವಿನಾಶ ತಪ್ಪಿಸುವುದರಲ್ಲಿ ಧರ್ಮ ಇದೆ, ಕರ್ಣ ಹೇಳ್ತಾನೆ ನೋಡ್ರಿ, ನೀವು ಧರ್ಮ ಸಂಸ್ಥಾಪನೆಗಾಗಿ ಬಂದಿರಲ್ಲಪ್ಪ ಇಲ್ಲಿಗೆ, ವಿನಾಶ ತಪ್ಪಿಸ್ರಿ. ಇಲ್ಲಿ ಯುದ್ಧ ಆದರೆ ವಿನಾಶ ಆಗತ್ತೆ, ಇಡೀ ರಾಜ್ಯವ ಪ್ರಳಯ, ಇಡೀ ರಾಜ್ಯ ಸರ್ವನಾಶ ಆಗುತ್ತೆ, ಒಂದು ರಾಜ್ಯನೇ ಸರ್ವನಾಶ, ಸಾಮ್ರಾಜ್ಯನೇ ಸರ್ವನಾಶ ಆಗುತ್ತೆ. ಇದನ್ನು ತಪ್ಪಿಸ್ರಿ, ಆವಾಗ ಧರ್ಮ ಸಂಸ್ಥಾಪನೆ ಆಗುತ್ತೆ ಅಂತಕ್ಕಂಥದ್ದನ್ನು ಕರ್ಣ ಹೇಳ್ತಾನೆ. ವಿದುರನ ಮನೆಗೆ ಹೊರಟ ಶ್ರೀಕೃಷ್ಣ ವಿದುರನ ಮನೆಗೆ ಹೋಗ್ತಾನೆ. ವಿದುರನ ಮನೆಗೆ ರಾತ್ರಿಗೆ ಉಳ್ಕೊಳ್ಳೋಕ್ಕೆ ಹೋಗ್ತಾನೆ. ಪರಾಶ್ರಮಿ ಅಂತಕ್ಕಂಥವಳು ವಿದುರನ ಹೆಂಡತಿ, ಪರಾಶ್ರಮಿ ಅಂತಕ್ಕಂಥವಳು ಪ್ರತಿದಿನ ನೋಡ್ರಿ, ಆವತ್ತು ಶ್ರೀಕೃಷ್ಣ ಹೋದಾಗ ಕಹಿ ಸೊಪ್ಪು ಒಣ ರೊಟ್ಟಿ ಮಾಡಿರ್ತಾರೆ ಅವ್ರ ಮನೆಯಲ್ಲಿ. ಆಕೆ ಪರಾಶ್ರಮಿ ಹೇಳ್ತಾಳೆ, ವಿದುರನ ಹೆಂಡತಿ, ದ್ಯೂತದ ನಂತರ ಪ್ರತಿದಿನ ಇದೇ ನಮ್ಮ ಊಟ ಅಂತ ಹೇಳ್ತಾಳೆ ಆಕೆ. ಅಂದರೆ ಆ ದ್ಯೂತ ಒಂದು ಪಗಡೆಯಾಟದಿಂದ ಪಾಂಡವರನ್ನೇನು ಇವರು ವನವಾಸಕ್ಕೆ ಎಲ್ಲ ಇಟ್ಟಿರ್ತಾರಲ್ಲ ಕೌರವರು, ಅಷ್ಟು ನೋವಾಗಿರ್ತದೆ ವಿದುರನ ಹೆಂಡತಿಗೆ. ಯಾಕಂದರೆ ಧರ್ಮದ ಪರವಾಗಿರ್ತಕ್ಕಂಥವ್ರು ಇವರು. ಅವರು ಕೌರವರು ಮಾಡಿದ್ದ ಒಂದು ಅನಾಚಾರಗಳಿಗೆ ಇವರು ನಾವು ಸುಖವಾಗಿರಬಾರ್ದು ಅಂತಕ್ಕಂಥದ್ದನ್ನು ಕಹಿ ಸೊಪ್ಪು ಒಣ ರೊಟ್ಟಿ ಪ್ರತಿದಿನವೂ ಇದೇ ನಮ್ಮ ಊಟ ಅಂತಕ್ಕಂಥದ್ದನ್ನು ಹೇಳ್ತಾರೆ ಅವರು. ಆ ಶ್ರೀಕೃಷ್ಣನಿಗೆ ಸಹ ಅದನ್ನೇ ಇಡ್ತಾರೆ, ಕಹಿ ಸೊಪ್ಪು ಮತ್ತು ಒಣ ರೊಟ್ಟಿ. ಸುಖ ಒಂದು ಗ್ರಹಿಸುವ ಸ್ಥಿತಿ ವಸ್ತುವಲ್ಲ, ಶ್ರೀಕೃಷ್ಣ ಹೇಳ್ತಾನೆ ನೋಡ್ರಿ. ಸುಖ ಅಂತಕ್ಕಂಥದ್ದು ಒಂದು ಸ್ಥಿತಿ, ನಾವು ಹೆಂಗೆ ನಾವು ರೊಟ್ಟಿಯಲ್ಲೇ ಸುಖ ಪಡ್ತೀವಿ ಅಂದರೆ ಅದು ಒಂದು ಸುಖದ ಸ್ಥಿತಿ. ಆದರೆ ನಮಗೆ ಒಂದು ಬಗೆಯ ಒಂದು ಮುಷ್ಟಾನ್ನನೇ ಬೇಕು ಅಂತಂದರೆ ಅದು ಮನಸ್ಸಿನ ಸ್ಥಿತಿ ಅದು. ಹಾಗಾಗಿ ಆ ಒಂದು ಸುಖ ಅಂತಕ್ಕಂಥದ್ದು ನಾವು ಗ್ರಹಿಸ್ತಕ್ಕಂಥ ಮನಸ್ಸಿನ ಸ್ಥಿತಿ, ಅದು ಒಂದು ವಸ್ತು ಅಲ್ಲ. ಈ ಒಣ ರೊಟ್ಟಿ ಮತ್ತು ಕಹಿ ಸೊಪ್ಪಿನಿಂದನೇ ನಾವು ಸುಖವನ್ನು ಅನುಭವಿಸ್ಬೋದು. ಅದನ್ನೇ ಒಳ್ಳೆಯ ಮುಷ್ಟಾನ್ನ ಭೋಜನ ಅಂತಕ್ಕಂಥದ್ದು ತಿನ್ನಬೇಕು, ಆವಾಗ ಅದು ಮುಷ್ಟಾನ್ನ ಭೋಜನ ಆಗುತ್ತೆ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾನೆ. ಕುರುವಂಶದ ವಿನಾಶ ಅನಿವಾರ್ಯ, ವಿದುರನ ಮನೆಯಲ್ಲಿ ಹೇಳ್ತಾನೆ ಶ್ರೀಕೃಷ್ಣ. ಕುರುವಂಶದ ವಿನಾಶ ಅನಿವಾರ್ಯ, ಅವ್ರ ಮಾತು ಕೇಳಲ್ಲ, ಹಾಗಾಗಿ ಅವರ ಒಂದು ವಿನಾಶ ಅನಿವಾರ್ಯ ಆಗುತ್ತೆ. ದುಷ್ಟ ಶಿಕ್ಷೆ ಶಿಷ್ಟ ರಕ್ಷಣೆ ಆಗುವುದು.
ದುಷ್ಟರಿಗೆ ಶಿಕ್ಷೆ ಆಗುತ್ತೆ, ಶಿಷ್ಟರು ಅಂದರೆ ಒಳ್ಳೆಯವರಿಗೆ ರಕ್ಷಣೆ ಸಿಗುತ್ತೆ. ಅದೇ ನೋಡ್ರಿ, ಅದೇ ಕಹಿ ಸೊಪ್ಪು ಮತ್ತು ಒಣ ರೊಟ್ಟಿನೇ ಶ್ರೀಕೃಷ್ಣನಿಗೆ ಒಂದು ಮುಷ್ಟಾನ್ನ ಭೋಜನವಾಗಿ ಊಟ ಮಾಡಿ ಅವ್ರ ಮನೆಯಲ್ಲೇ ಅವತ್ತು ಉಳ್ಕೊಳ್ತಾರೆ. ತಿರುಗಿ ದಿವಸ ಅವನು ರಾಜ್ಯಸಭೆ ಪ್ರಾರಂಭ ಆಗುತ್ತೆ. ಹಸ್ತಿನಾಪುರದ ರಾಜ್ಯಸಭೆಗೆ ಬರ್ತಾನೆ ಶ್ರೀಕೃಷ್ಣ. ಸ್ವಾಗತಿಸಿದ ಧೃತರಾಷ್ಟ್ರ ಶ್ರೀಕೃಷ್ಣನನ್ನು ಒಳ್ಳೆಯ ರೀತಿಯಿಂದ ಸ್ವಾಗತವನ್ನು ಧೃತರಾಷ್ಟ್ರ ಕೋರ್ತಾನೆ. ಬೇಡಿಕೊಂಡ ಧೃತರಾಷ್ಟ್ರ, ಹೆಂಗಾರ ಮಾಡಿ ಯುದ್ಧ ತಪ್ಪಿಸು. ಯಾಕಂದರೆ ಧೃತರಾಷ್ಟ್ರನಿಗೆ ಗೊತ್ತು, ನನ್ನ ಮಗ ಅಧರ್ಮಿ, ದುರ್ಯೋಧನ ಅಧರ್ಮಿ, ನಮ್ಮ ಕಡೆಯವರೆಲ್ಲರೂ ಅಧರ್ಮಿಗಳು, ನಮ್ಮ ನಾಶ ನಿಶ್ಚಿತ, ನಮ್ಮ ಮಕ್ಕಳೆಲ್ಲ ಸತ್ತೋಗ್ಬಿಡ್ತಾರೆ. ಹಾಗಾಗಿ ಹೆಂಗಾರ ಮಾಡಿ ಯುದ್ಧ ನಿಲ್ಲಿಸ್ಬೇಕಂತ ಅವನು ಧೃತರಾಷ್ಟ್ರ. ಸಂಘರ್ಷ ಅಂತ್ಯಗೊಳಿಸಿ, ದಾರಿ ತೋರಿಸಿ ಅಂತ ಗೋಗರಿತಾನೆ. ಅವನು ಧೃತರಾಷ್ಟ್ರನ ಹೆಂಗಪ್ಪ ಅಂತಂದರೆ ಬೇಕಾದಾಗ ಗೋಗರಿಯೋದು, ಬೇಡದಾಗ ಬಿಟ್ಬಿಡೋದು, ಆ ರೀತಿ ಅವನು ಧೃತರಾಷ್ಟ್ರನ ಚಾಳಿ. ಆಗ ಶ್ರೀಕೃಷ್ಣ ಹೇಳ್ತಾನೆ, ನೋಡ್ರಿ ಆಯಿತು, ಯುದ್ಧ ಬೇಡ ಅಂತಂದರೆ ಅವರ ರಾಜ್ಯ ಮರಳಿಸ್ರಿ. ಈಗ ಇಂದ್ರಪ್ರಸ್ಥ ವಶಪಡಿಸ್ಕೊಂಡಿರಲ್ಲ ನೀವು. ದುರ್ಯೋಧನಿಗೆ ಕುಂತಾನಲ್ಲ ಅಲ್ಲಿ ಇಂದ್ರಪ್ರಸ್ಥಕ್ಕೆ, ಅದು ಪಾಂಡವರ ರಾಜ್ಯ. ಅದು ಏನೂ ಇಲ್ಲದ ಬರಡು ಭೂಮಿ. ಅದು ಅವತ್ತು ಕಾಂಡವಪ್ರಸ್ಥ ಅಂತ ಇತ್ತು. ಅಂಥ ಬರಡು ಭೂಮಿಯನ್ನು ಐಷಾರಾಮಿ ನಗರವನ್ನು ಕಟ್ಟಿದರು, ಇಂದ್ರಪ್ರಸ್ಥ ಮಾಡಿದರು. ಅದನ್ನು ಅವ್ರಿಗೆ ವಾಪಸ್ ಕೊಟ್ಬಿಡ್ರಿ, ಅವ್ರು ಯುದ್ಧಕ್ಕೆ ಯಾಕೆ ಬರ್ತಾರೆ ನಿಮಗೆ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಅವಾಗ ಯುದ್ಧ ತಪ್ಪಿಸಬಹುದು, ಯುದ್ಧವನ್ನು ಅವಾಗ ತಪ್ಪಿಸ್ಬೋದು. ದುರ್ಯೋಧನನ ವಿರೋಧ, ಇಂದ್ರಪ್ರಸ್ಥ ನನ್ನದು ಅಂತ ಹೇಳ್ತಾನೆ ದುರ್ಯೋಧನ. ಮೋಸದಿಂದ ಇವ್ರನ್ನ ಹೊರಗೆ ಹಾಕ್ಬಿಟ್ಟಾನ, ಪಾಂಡವರನ್ನು ಪಗಡೆಯಾಟದಿಂದ ಮೋಸದಿಂದ ಆಡಿ ಇವ್ರನ್ನೆಲ್ಲ ಹೊರಗೆ ಕಳಿಸ್ಬಿಟ್ಟಾನಲ್ಲ. ಇಂದ್ರಪ್ರಸ್ಥ ನಂದು, ನಾನೇ ಕೊಡಬೇಕು ಅಂತ ಕೇಳ್ತಾನೆ ದುರ್ಯೋಧನ. ರಾಜನ ಪುತ್ರನೇ ರಾಜನಾಗುವುದು ಧೃತರಾಷ್ಟ್ರ ಹೇಳ್ತಾನೆ. ಈಗ ನಾನು ರಾಜ ಇದ್ದೀನಿ, ಅವಾಗೆಲ್ಲ ಆನುವಂಶಿಕವಾಗಿ ರಾಜನ ಮಕ್ಕಳಿಗೆ ಆನುವಂಶಿಕವಾಗಿ, ದೊಡ್ಡ ಮಗಗೆ ಆನುವಂಶಿಕವಾಗಿ ಒಂದು ರಾಜಸತ್ತೆ ಬರ್ತಾಯಿತ್ತು. ಆಗ ನಾನು ರಾಜ ಇದ್ದೆ, ಮತ್ತು ನನ್ನ ಮಗ ದುರ್ಯೋಧನಿಗೆ ಸಿಗಬೇಕಲ್ಲ ಒಂದು ರಾಜನ ಅಧಿಕಾರ, ಪಟ್ಟಾಧಿಕಾರ ಅಂತಕ್ಕಂಥದ್ದು ಕೃಷ್ಣನನ್ನು ಕೇಳ್ತಾನೆ ಧೃತರಾಷ್ಟ್ರ. ಶ್ರೀಕೃಷ್ಣ ಹೇಳ್ತಾನೆ, ನೋಡ್ರಿ, ಆದರೆ ನೀವು ಕಾರ್ಯಕಾರಿ ರಾಜ ಮಾತ್ರ, ನಿಮಗೆ ಪಟ್ಟಾಭಿಷೇಕ ಆಗಿಲ್ಲ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಇವನಿಗೆ ಪಟ್ಟಾಭಿಷೇಕ ಆಗಿಲ್ಲ, ಕಾರ್ಯಕಾರಿ ರಾಜ ಮಾತ್ರ. ಈಗ ಯಾರು ಇಲ್ದಾಗ ಕುಂದಿರ್ಸ್ತಾರಲ್ಲ ಸದ್ಯ ಒಬ್ಬರು ನೋಡ್ಕೊಳಕ್ಕೆ, ಹಂಗೆ ಕಾರ್ಯಕಾರಿ ರಾಜ ಮಾತ್ರ. ನಿಮಗೆ ರಾಜ್ಯಾಭಿಷೇಕ ಆಗಿಯೇ ಇಲ್ಲ, ನಿಮಗೆ ರಾಜ್ಯಾಭಿಷೇಕ ಆಗಿಲ್ಲ, ಪಟ್ಟಾಭಿಷೇಕ ಆಗಿಲ್ಲ. ಯಾವುದೇ ಒಬ್ಬ ರಾಜ ಅಂತಂದರೆ ಅವನಿಗೆ ವಿಧಿವತ್ತಾಗಿ ಪಟ್ಟಾಭಿಷೇಕ ಅಂತ ಮಾಡ್ತಾರೆ. ಆದ ರೀತಿ ಆಗಿಲ್ಲ ನಿನಗೆ, ನೀನು ಕಾರ್ಯಕಾರಿ ರಾಜ, ಸದ್ಯಕ್ಕೆ ರಾಜ್ಯವನ್ನು ನೋಡ್ಕೊಂಡು ಹೋಗೋಕೆ ಅಷ್ಟೇ ನೀನಿದೆಯಾ, ಹಾಗಾಗಿ ನಿನ್ನ ಮಗಿಗೆ ಹೆಂಗೆ ಬರ್ತದೆ ಅನುವಂಶಿಕವಾಗಿ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾನೆ. ಅದಕ್ಕೆ ಉತ್ತರ ಹೇಳ್ತಾನೆ ನೋಡ್ರಿ ಶಕುನಿ. ಅಜ್ಞಾತವಾಸದಲ್ಲಿ ಗುರುತಿಸಿದ್ದೇವೆ ನಾವು ವನವಾಸದ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಕಳಿಸಿದ್ವಲ್ಲ. ಆ ಅಜ್ಞಾತವಾಸ ಮುಗಿಯೋದಕ್ಕಿಂತ ಮುಂಚೆ ನಾವು ಇವ್ರನ್ನ ಐಡೆಂಟಿಫೈ ಮಾಡಿದ್ದೀವಿ, ಪಾಂಡವರನ್ನು. ಇವ್ರು ಪಾಂಡವರು ಅಂತ ಗುರುತಿಡಿದೀವಿ. ಹಂಗಾಗಿ ಇವ್ರು ಮತ್ತೆ 12 ವರ್ಷ ಪ್ಲಸ್ 1 ವರ್ಷ ಅಜ್ಞಾತವಾಸ ಹೋಗಬೇಕು ಅಂತಕ್ಕಂಥದ್ದನ್ನು ಶಕುನಿ ಹೇಳ್ತಾನೆ. ಆಗ ಶ್ರೀಕೃಷ್ಣ ಹೇಳ್ತಾನೆ, ನೋಡ್ರಿ, ದ್ಯೂತ ಸಭೆಯ ಅಧರ್ಮ, ನೀವು ಮಾಡಿದ್ದೇ ಅಧರ್ಮ. ನೀವೇನು ಪಗಡೆಯಾಟ ಮಾಡಿದ್ರಿ ಅಲ್ಲ ಇವ್ರನ್ನ ಕರೆದು, ಅದು ಅಧರ್ಮ, ಮಹತ್ವ ಇಲ್ಲ ಅದಕ್ಕೆ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಅದಕ್ಕೆ ಮಹತ್ವ ಇಲ್ಲ. ನೀವು ಮೋಸದಿಂದ ಮಾಡಿರಿ ಆ ಪಗಡೆಯಾಟನ, ಮೋಸದಿಂದ ಇವ್ರನ್ನ ವನವಾಸಕ್ಕೆ ಅಜ್ಞಾತವಾಸಕ್ಕೆ ಕಳಿಸಿದಿರಿ ಅಂತ ಹೇಳ್ತಾನೆ. ವಿವಸ್ತ್ರ ಅಧರ್ಮ, ದ್ರೌಪದಿಯನ್ನು ಅವಮಾನ ಮಾಡಿದಿರಿ ವಸ್ತ್ರಾಪರಣ ಮಾಡಿ, ಅದು ಅಧರ್ಮ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಸಮರ್ಥಿಸಿಕೊಂಡ ಶಕುನಿ, ಇಲ್ಲ ನಾವು ಸರಿಯಾಗೇ ಪಗಡೆಯಾಟ ಆಡಿವಿ ಅಂತ ಹೇಳ್ತಾನೆ ಶಕುನಿ. ಹಂಗಾದರೆ ನಾವೆಲ್ಲ ಪಗಡೆಯಾಟ ಮಾಡುವಾಗ ಇವರೆಲ್ಲ ಇದ್ರಲ್ಲ, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಇವರೆಲ್ಲ ರಾಜ್ಯಸಭೆಯಲ್ಲಿದ್ದರು, ಎಲ್ಲ ದೊಡ್ಡವರು. ಮತ್ತು ಇವ್ರು ಯಾರು ಒಬ್ಬರು ಅಬ್ಜೆಕ್ಷನ್ ಮಾಡಲಿಲ್ಲಲ್ಲ, ಇವರೆಲ್ಲ ಅಧರ್ಮಿಗಳು. ಹಂಗಾದರೆ ಇವರೆಲ್ಲ ಅಧರ್ಮ ಮಾಡಿದ್ದಾರೆ ಅಂತ ಕೇಳ್ತಾರೆ ಶಕುನಿ. ಇವರೆಲ್ಲ ರಾಜ್ಯಸಭೆಯಲ್ಲಿದ್ದರಲ್ಲ, ಇವರೆದುರಿಗೆ ಮಾಡಿವಿ ಅವನ್ನೆಲ್ಲನೂ, ಹಾಗಾಗಿ ಇವರು ಸಹ ಅಧರ್ಮಿಗಳೇನಂತ ಕೇಳ್ತಾನೆ ಅವ್ನು ಶಕುನಿ. ಅದೊಂಥರ ವಿತಂಡವಾದ ಅಂತ ಏನು ಹೇಳ್ತೀವಲ್ಲ, ತರ್ಕ, ಲಾಜಿಕ್, ವಿತಂಡವಾದ ಅಂತೀವಲ್ಲ ಹಂಗೆ. ನನಗೆ ಒಪ್ಪಿಗಿಲ್ಲ ಅಂತ ಹೇಳ್ತಾನೆ, ನಾನು ಇಂದ್ರಪ್ರಸ್ಥ ಬಿಟ್ಕೊಡಲ್ಲ. ದುರ್ಯೋಧನ ಹೇಳ್ತಾನೆ ಒಪ್ಪಿಗಿಲ್ಲ, ಅದು ನನ್ನ ರಾಜ್ಯ ಅಂತ ಹೇಳ್ತಾನೆ ನಾನು ದುರ್ಯೋಧನ. ಆಗ ಧೃತರಾಷ್ಟ್ರ ಹೇಳ್ತಾನೆ, ನೋಡ್ರಿ, ಶಿಕ್ಷೆ ಪ್ರಸ್ತಾಪ ಬೇಡ, ಅವ್ರಿಗೆ ಶಿಕ್ಷೆ ಕೊಡೋದು ಇವ್ರಿಗೆ ಶಿಕ್ಷೆ ಕೊಡೋದು ಬೇಡ. ಅದಕ್ಕೆ ಹೇಳ್ತಾನೆ ಶ್ರೀಕೃಷ್ಣ, ಆಯಿತು ಶಿಕ್ಷೆ ಯಾರಿಗೂ ಬೇಡ, ದ್ರೌಪದಿಯ ಕ್ಷಮೆ ಯಾಚಿಸಲು ಸಲಹೆ. ದ್ರೌಪದಿಗೆ ಏನು ಅವಮಾನ ಮಾಡಿದಿರಲ್ಲ ವಸ್ತ್ರಾಪರಣವನ್ನು, ಆ ದ್ರೌಪದಿಯ ಕ್ಷಮೆಯನ್ನು ಕೇಳಿಬಿಡ್ರಿ ಎಲ್ಲರೂ. ಕ್ಷಮೆ ಕೇಳಿದರೆ ನಾವು ಸುಮ್ಮನೆ ಎದ್ಬಿಡ್ತೀವಿ, ಯುದ್ಧ ಮಾಡಲ್ಲ ಅಂತಕ್ಕಂಥದ್ದು ಶ್ರೀಕೃಷ್ಣ ಹೇಳ್ತಾನೆ. ಹಾಗೆ ನೋಡ್ರಿ, ಕರ್ಣ ಬರ್ತಾನೆ, ಒಪ್ಪಬಹುದಾದ ಒಂದು ಪ್ರಸ್ತಾಪ ನೀಡಿ. ಅವನು ಹೇಳ್ತಾನೆ ಕರ್ಣ, ಇವೆಲ್ಲ ಆಗಲ್ಲ, ಒಂದು ಎಲ್ಲರೂ ಒಪ್ಪಬೇಕಾಗಿರ್ತಕ್ಕಂಥ ಒಂದು ಪ್ರಸ್ತಾಪವನ್ನು ನೀಡ್ರಿ.
ಅದು ಸಮಂಜಸ ಇದ್ದರೆ ಈ ಎರಡೂ ಒಂದು ಪಕ್ಷದವರು ಒಪ್ಪಿಕೊಳ್ಳೋಣ ಅಂತಕ್ಕಂಥದ್ದನ್ನು ಕರ್ಣ ಹೇಳ್ತಾನೆ. ಅಲ್ಲಿ ಕರ್ಣ ಇನ್ನೊಂದು ಪಾಯಿಂಟ್ ಹೇಳ್ತಾನೆ ನೋಡ್ರಿ, ಯುದ್ಧ ಮತ್ತು ಶಿಕ್ಷೆ ಬೇಡ, ಯುದ್ಧನೂ ಬಿಟ್ಬಿಡ್ರಿ, ಶಿಕ್ಷೆಯನ್ನು ಬಿಡ್ರಿ, ಅವೆರಡು ಬಿಟ್ಟು ಇಬ್ಬರು ಒಪ್ತಕ್ಕಂಥ ಒಂದು ಪ್ರಸ್ತಾಪವನ್ನು ಕೊಡ್ರಿ ಅಂತಕ್ಕಂಥದ್ದನ್ನು ಕರ್ಣ ಶ್ರೀಕೃಷ್ಣನಿಗೆ ಹೇಳ್ತಾನೆ. ಆಗ ಶ್ರೀಕೃಷ್ಣ ಹೇಳ್ತಾನೆ ನೋಡ್ರಿ, ನಿಮ್ಮ ಸಾಮರ್ಥ್ಯವೇ ಯುವರಾಜನ ಅಧರ್ಮಕ್ಕೆ ಆಧಾರ, ನೀನು ನದಿ ಅಂತಲೇ ಅಧರ್ಮ ಮಾಡ್ತದ ನೀವು ಅಂತ ಹೇಳ್ತಾನೆ ದುರ್ಯೋಧನನಿಗೆ. ನಿನ್ನ ಸಾಮರ್ಥ್ಯ ಅವನಿಗೆ ಅಧರ್ಮ ಮಾಡೋಕ್ಕೆ ಪ್ರೇರಣೆ. ನಾನು ಏನು ಮಾಡಿದರೆ ಕರ್ಣದ ನನ್ನ ಜೊತೆಗೆ ನನ್ನ ಕಾಪಾಡ್ತಾನೆ, ನಿನ್ನ ಒಂದು ಶಕ್ತಿ ಸಾಮರ್ಥ್ಯನೇ ದುರ್ಯೋಧನನ ಅಧರ್ಮಕ್ಕೆ ಮೂಲ ಕಾರಣ ಅಂತಕ್ಕಂಥದ್ದನ್ನು ಹೇಳ್ತಾನೆ ಶ್ರೀಕೃಷ್ಣ. ಮಿತ್ರನಿಗೆ ವಿಶ್ವಾಸಘಾತ ಮಾಡಲ್ಲ ಕರ್ಣ ಹೇಳ್ತಾನೆ, ನಾನು ವಿಶ್ವಾಸಘಾತ ಮಾಡಲ್ಲ ಮಿತ್ರನಿಗೆ. ಅವನು ನನಗೆ ಒಂದು ಕಾಲಕ್ಕೆ ನನಗೆ ಸನ್ಮಾನ ಮಾಡಿದ್ದಾನೆ. ಇಡೀ ಸಮಾಜ ನನ್ನನ್ನು ವ್ಯಂಗ್ಯವಾಗಿ ದೂರ ಇಟ್ಟಾಗ ಅವನು ನನ್ನನ್ನು ಕರೆದು ರಾಜ್ಯಾಭಿಷೇಕ ಮಾಡಿದ್ದಾನೆ, ಒಬ್ಬ ರಾಜನನ್ನಾಗಿ ಮಾಡಿದ್ದಾನೆ. ಹಂಗಾಗಿ ನಾನು ವಿಶ್ವಾಸಘಾತ ಮಾಡಲ್ಲ ದುರ್ಯೋಧನನಿಗೆ ಅಂತ ಹೇಳ್ತಾನೆ ಅವನು. ನೋಡ್ರಿ, ಅದಕ್ಕೂ ಒಪ್ತಾನೆ ಶ್ರೀಕೃಷ್ಣ. ಕ್ಷಮೆ ಶಿಕ್ಷೆ ಏನು ಬೇಡ, ಕೇವಲ 5 ಗ್ರಾಮ ಕೊಡಿ. ಆಯಿತು, ಕರ್ಣ ಹೇಳ್ದಂಗೆ ನೀನು ಹೇಳ್ದಂಗೆ ಆಗಲಿ, ಕ್ಷಮೆ ಕೇಳೋದು ಬೇಡ, ಶಿಕ್ಷೆ ಕೊಡೋದು ಬೇಡ ಯಾರಿಗೂ, ಕೇವಲ 5 ಗ್ರಾಮ ಕೊಡಿ. 5 ಜನ ಅದಾರ ಅವ್ರು ಪಾಂಡವರು, 5 ಗ್ರಾಮ ಅವ್ರಿಗೆ ಕೊಟ್ಬಿಡ್ರಿ, ಹ್ಯಾಂಡ್ ಓವರ್ ಮಾಡಿರಿ ಅವರಿಗೆ. 5 ಗ್ರಾಮದಲ್ಲಿ ಅವರು ಇರ್ತಾರಷ್ಟೇ, ಹೆಚ್ಚಿಗೇನು ಬೇಡ ಅಂತಕ್ಕಂಥದ್ದನ್ನು ಕೇಳ್ತಾನೆ. ಯೋಗ್ಯವಾಗಿದೆ ಕರ್ಣ ಹೇಳ್ತಾನೆ, ಹೌದು ನಿಮ್ಮ ಒಂದು ಪ್ರಸ್ತಾಪ ಯೋಗ್ಯವಾಗೈತಿ. ಯಾಕಂದರೆ ಕರ್ಣ ಕೂಡ ಅವನು ಧರ್ಮಿ ಅಲ್ಲ, ಅವನಿಗೆ ಧರ್ಮ ಮಾರ್ಗ ಗೊತ್ತು, ಕರೆಕ್ಟ್ ಆಯ್ತಿದು. ಯಾಕಂದರೆ ಒಂದು ಯುದ್ಧ ನಿಲ್ಲಿಸ್ಬೇಕಪ್ಪ ಅಂತಂದರೆ 5 ಗ್ರಾಮ ಕೊಡೋದೇನು ದೊಡ್ಡದಲ್ಲ. ಇವ್ರು 2 ರಾಜ್ಯನ ಕಬಳಿಸ್ಕೊಂಡಾರಂದರೆ 5 ಗ್ರಾಮ ಕೊಡೋದೇನು ದೊಡ್ಡದಲ್ಲ. ಹೌದು, ಕರೆಕ್ಟ್ ಇದೆ, ಚೆನ್ನಾಗಿದೆ ಇದು ಪ್ರಸ್ತಾಪ ಅಂತಕ್ಕಂಥದ್ದನ್ನು ಕರ್ಣ ಹೇಳ್ತಾನೆ. ತಕರಾರು ಶಕುನಿಯಿಂದ ಆಕ್ಷೇಪ ಶಕುನಿಗೆ ಕರ್ಣ. ಇವನು ಅದಕ್ಕೂ ಒಪ್ಪಲ್ಲ. ಇವ್ರು ಶಕುನಿ, ದುರ್ಯೋಧನ, ದುಶ್ಯಾಸನ ಇವರು 5 ಗ್ರಾಮ ಯಾಕೆ ಕೊಡ್ಬೇಕು ಅವರಿಗೆ? ಅವರು ವನವಾಸದಾಗಿರ್ಬೇಕು, ಅಜ್ಞಾತವಾಸದಾಗಿರ್ಬೇಕಂತ ಇವ್ರದ್ದು ಒಂದು ತಕರಾರು. ಆದರೆ ಕರ್ಣ ಶಕುನಿಗೆ ಹೇಳ್ತಾನೆ, ಇಲ್ಲ ಇದನ್ನು ಒಪ್ಪಬೇಕು ನಾವು, ಇದು ಒಪ್ಪಬಹುದಾಗಿರ್ತಕ್ಕಂಥ ಒಂದು ಪ್ರಸ್ತಾಪ ಶ್ರೀಕೃಷ್ಣ ಮಾಡಿರ್ತಕ್ಕಂಥದ್ದು. ಎಲ್ಲರೂ ಒಪ್ಪಬೇಕಾಗಿರ್ತ ಒಂದು ಪ್ರಸ್ತಾಪ ಇದು, ಆದರೆ ಇದಕ್ಕೆ ತಕರಾರು ಮಾಡಬೇಡ್ರಿ ಅಂತಕ್ಕಂಥದ್ದನ್ನು ಕರ್ಣ ಶಕುನಿಗೆ ಹೇಳ್ತಾನೆ. ಎಲ್ಲರಿಂದ ಬುದ್ಧಿವಾದ ದುರ್ಯೋಧನನಿಗೆ ಎಲ್ಲರೂ ಹೇಳ್ತಾರೆ, ಅಲ್ಲಿ ರಾಜ್ಯಸಭೆಯಲ್ಲಿರ್ತಕ್ಕಂಥ ಎಲ್ಲರೂ ಹೇಳ್ತಾರೆ, ಹೌದು ಕೃಷ್ಣ ಹೇಳಿದ್ದು ಕರೆಕ್ಟ್ ಐತೆ, ಯಾರು ಶಿಕ್ಷೆ ಕೊಡೋದು ಬೇಡ, ಯಾರು ಕ್ಷಮೆ ಕೇಳೋದು ಬೇಡ, ಇಂದವೆಲ್ಲ ಮುಗಿದೋಯ್ತು, ಪಾಸ್ಟ್ ಈಸ್ ಪಾಸ್ಟ್ ಅಂತ ಏನು ಹೇಳ್ತೀವಲ್ಲ ಹಂಗೆ ಮುಗಿದೋಗ್ಬಿಡತ್ತೆ. ಈಗೇನಪ್ಪ ಮುಂದಿನ ಜೀವನ ನೋಡ್ಕೋಬೇಕು. ಅವರು 5 ಜನ ಇದ್ದಾರೆ, 5 ಗ್ರಾಮಕ್ಕೆ ಕೇಳಿದ್ದಾರೆ, ಅದರಲ್ಲೇನು ಭಾಳ ಒಳ್ಳೆಯ ಪ್ರಸ್ತಾಪವನ್ನು ಇಟ್ಟಿದ್ದಾರೆ. ಇದು ನಾವು ಒಪ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಪ್ರಸ್ತಾಪ ಶ್ರೀಕೃಷ್ಣನಿಂದ ಇದೆ ಅಂತಕ್ಕಂಥದ್ದನ್ನು ಎಲ್ಲರೂ ಹೇಳ್ತಾರೆ. ಆದರೆ ಒಪ್ಪಿಗೆಣಲ್ಲ ದುರ್ಯೋಧನ. ಇದು ದ್ವೇಷದ ಪ್ರಶ್ನೆಯಾಗಿದೆ. ದುರ್ಯೋಧನ ಹೇಳ್ತಾನೆ ನೋಡ್ರಿ, ಇದು ದ್ವೇಷದ ಪ್ರಶ್ನೆ. ನಾನು 5 ಗ್ರಾಮ ಕೊಡೋಕ್ಕೆ ಯೋಚನೆ ಮಾಡಲ್ಲ ಅವರಿಗೆ 5 ಸೂಜಿ ಮನೆಯಷ್ಟು ಜಾಗ ಕೊಡಲ್ಲ ಅಂತ ಹೇಳ್ತಾನೆ. 1 ಸೂಜಿ ಮನೆಯಷ್ಟು ಜಾಗ ಕೊಡಲ್ಲ ನಾನು ಅವ್ರಿಗೆ ಅಂತ ಹೇಳ್ತಾನೆ. ಇದು ದ್ವೇಷ ಮಾಡ್ತೀನಿ, ನಾನು ಅವ್ರನ್ನ ಅಷ್ಟು ದ್ವೇಷ ಮಾಡ್ತೀನಿ. ಬೇರೆ ಯಾರಿಗೂ 5 ಗ್ರಾಮ ಕೊಡಂದ್ರೆ ಕೊಡ್ತೀನಿ, ಆದರೆ ಪಾಂಡವರಿಗೆ ಕೊಡಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾನೆ ಅವನು. ಒಮ್ಮೆ ಯೋಚಿಸಿ ಶ್ರೀಕೃಷ್ಣ ಹೇಳ್ತಾನೆ, ಯೋಚನೆ ಮಾಡಿರಿ, ಇದು ನಾನು ಒಳ್ಳೆಯ ಒಂದು ಪ್ರಸ್ತಾಪವನ್ನು ನೀಡಿದ್ದೀನಿ ನಿಮಗೆ. ಯುದ್ಧವನ್ನು ತಪ್ಪಿಸ್ಬೇಕಂತಂದರೆ ಇದು ಒಳ್ಳೆಯ ಪ್ರಸ್ತಾಪ, ಇದಕ್ಕಿಂತ ಒಳ್ಳೆಯ ಪ್ರಸ್ತಾಪ ಇನ್ಯಾವ ಸಿಗಲ್ಲ. ಯಾಕಂದರೆ ಒಂದು ದೊಡ್ಡ ಇಂದ್ರಪ್ರಸ್ಥದ ರಾಜರಾಗಿರ್ತಕ್ಕಂಥವ್ರು ಬರೀ ಒಂದು 5 ಗ್ರಾಮ ಕೇಳ್ತಾರಂತಂದರೆ 1 ಸೂಜಿ ಮನೆಯಷ್ಟು ಕೊಡಲ್ಲ ಅಂತ ಹೇಳ್ತಾನೆ ಅವನು ದುರ್ಯೋಧನ. ಪಾಂಡವರ ಮತ್ತು ಶ್ರೀಕೃಷ್ಣನ ಶಕ್ತಿಯ ಬಗ್ಗೆ ತಿಳಿಸಿದ ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು ರಾಜ್ಯಸಭೆಯಲ್ಲಿ ಹೇಳ್ತಾರೆ, ಇಲ್ಲ ಶ್ರೀಕೃಷ್ಣ ಹೇಳಿರ್ತಕ್ಕಂಥದ್ದು ಭಾಳ ಸರಿ ಇದೆ, ಹಾಗಾಗಿ ಒಪ್ಪಿಗೆಳ್ರಿ ಅಂತಕ್ಕಂಥದ್ದನ್ನು ಅವ್ರು ಪಾಂಡವರು ಭಾಳ ಸಾಮರ್ಥ್ಯ ಇದೆ, ಶ್ರೀಕೃಷ್ಣನ ಸಾಮರ್ಥ್ಯ ಇದೆ ಅಂತ ಹೇಳ್ತಾನೆ. ಆದರೂ ಅವ್ರು ಯಾರೂ ಒಪ್ಪಲ್ಲ. ವ್ಯಂಗ್ಯವಾಡಿದ ದುರ್ಯೋಧನ ಮತ್ತು ಶಕುನಿ, ಶ್ರೀಕೃಷ್ಣನನ್ನು ಬಂಧಿಸಲು ಮುಂದಾದ ದುರ್ಯೋಧನ. ನೋಡ್ರಿ, ಇಂಥ ಒಂದು ಒಳ್ಳೆಯ ಪ್ರಸ್ತಾಪವನ್ನು ಸಹ ಅವರಿಗೆ ಸಮಂಜಸ ಅನ್ನಿಸಲಿಲ್ಲ ಕೌರವರಿಗೆ. ಅಂದರೆ ಅವ್ರಿಗೆ ಮುಂದೆ ಅನಾಹುತ ಕಾದಿದೆ ಅಂತಕ್ಕಂಥದ್ದು ಅರ್ಥ. ಅವಾಗ ಏನು ಮಾಡ್ತಾರೆ, ಅವನನ್ನು ಬಂಧನ ಮಾಡೋಕ್ಕೆ ಸರಪಣಿ ಎಲ್ಲ ರೆಡಿ ಮಾಡಿದ್ರಲ್ಲ, ಅವನನ್ನು ಬಂಧನ ಮಾಡೋಕ್ಕೆ ಆ ರಾಜ್ಯಸಭೆಯಲ್ಲೇ ಮುಂದಾಗ್ತಾರೆ. ಇಲ್ಲಿಗೆ ಸಮಯ ಆಗಿದೆ. ಇಷ್ಟು ವಿಚಾರಗಳನ್ನು ಹಂಚ್ಕೊಳ್ಳೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ TSF ಕನ್ನಡದ ಸರ್ವ ಸದಸ್ಯರಿಗೆ ವಂದಿಸಿ, ಇನ್ನು ಮುಂದಿನ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ, ಮುಂದಿನ ಉಪನ್ಯಾಸದಲ್ಲಿ ವಿಚಾರಗಳನ್ನು ಹಂಚ್ಕೊಳ್ಳೋಣ ಅಂತಕ್ಕಂಥದ್ದನ್ನು ಹೇಳ್ತಾ, ಇಷ್ಟು ಹೊತ್ತು ಸಾವಧಾನವಾಗಿ ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿದ ಈ ದಿನದ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಇಲ್ಲಿಗೆ ವಿರಾಮವನ್ನು ಕೊಡ್ತೀನಿ. ಎಲ್ಲರಿಗೂ ಶರಣ.